ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹರಿದ್ವಾರ ಕ್ಷೇತ್ರ ಸಪ್ತಮಹಾಕ್ಷೇತ್ರಗಳಲ್ಲಿ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಃ ಮೋಕ್ಷದಾಯಕಾಃ. ಮಾಯಾ ಅಂತ ಮಾಯಾಪುರಿ ಅಂತ ಕರೆದಿದ್ದಾರೆ ಇದನ್ನು. ಗಂಗಾ ತೀರದಲ್ಲಿ ಮಾಯಾಪುರಿ ಕ್ಷೇತ್ರದಲ್ಲಿ ನರನಾರಾಯಣ ಪರ್ವತಗಳ ಸನ್ನಿಧಾನ. ಶ್ರೀಮದ್ ಭಾಗವತ ಪ್ರವಚನವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಭಗವಂತನ ಪಾದಗಳಲ್ಲಿ ನಮಸ್ಕರಿಸಿ, ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಶ್ರೀ ಭಾರತೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ವಾಯವೇ ನಮಃ, ಶ್ರೀ ಬ್ರಹ್ಮಣೇ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣಾಯ ನಮಃ ಅಂತ ಗುರುಗಳನ್ನು, ಭಗವಂತನನ್ನು, ದೇವತೆಗಳನ್ನು ನಮಸ್ಕರಿಸಿ, ಶ್ರೋತ್ರ ಸ್ಪರ್ಶ ಮಾಡಿದರೂ ಆಚಮನ ಅಂತ ಆಗ್ತದೆ. ಶ್ರೋತ್ರಾಚಮನವನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕ್ಷೇತ್ರ ನಿಯಾಮಕ, ಮಾಸ ನಿಯಾಮಕನನ್ನು ಸ್ಮರಣೆ ಮಾಡಿ, ಹಾಗೆಯೇ ಕುಲದೇವರನ್ನು, ನಮ್ಮ ಕುಲಸ್ವಾಮಿಯಾದಂಥ ಭಗವಂತನನ್ನು, ಲಕ್ಷ್ಮೀ ನರಸಿಂಹನೋ ಶ್ರೀ ಲಕ್ಷ್ಮೀ ವೆಂಕಟೇಶನೋ ಯಾರಿದ್ದಾನೆ ಆ ಕುಲಸ್ವಾಮಿಯನ್ನು ಸ್ಮರಣೆ ಮಾಡ್ತಾ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ ಅಂತ ತಂದೆ ತಾಯಿ ಆಚಾರ್ಯರನ್ನು ಸ್ಮರಣೆ ಮಾಡಿ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಭಾಗವತ ಶ್ರವಣ ಪ್ರಾರಂಭ ಮಾಡುವಾಗ ಪುಣ್ಯಾಹ ವಾಚನ ಮಾಡಿ, ಒಳ್ಳೆಯ ವೇದಾಂತಗಳನ್ನು ತಿಳಿದಂಥ ವಿಪ್ರರ ಅನುಮತಿಯನ್ನು ಪಡೆದು ಈ ರೀತಿ ಸಂಕಲ್ಪ ಮಾಡಿ, ಭಗವಂತನ ಪ್ರೀತಿಗಾಗಿ, ಇದು ಕೇವಲ ಭಗವಂತನ ಪ್ರೀತಿಗಾಗಿ ಅಂತ ಈ ಯಾತ್ರೆಯಲ್ಲಿ ಭಗವಂತನ ಕಥಾ ಶ್ರವಣ,
ಇದೆಲ್ಲ ಅವನ ಪ್ರೇರಣೆಯಂತೆ ನಡೀಲಿ ಅಂತ ಸಂಕಲ್ಪ ಮಾಡಬೇಕಂತ. ಇಂಥ ಸಂದರ್ಭದಲ್ಲಿ ಭಾಗವತ ಇಲ್ಲಿ ಶ್ರವಣ ಮಾಡ್ತಾ ಇರೋದು ನಮ್ಮ ಭಾಗ್ಯ. ಭಾಗವತವನ್ನು ರಚನೆ ಮಾಡಿದವರು ವೇದವ್ಯಾಸರು. 18 ಪುರಾಣಗಳನ್ನು ಅವರೇ ರಚನೆ ಮಾಡಿಕೊಟ್ರು. 18ರಲ್ಲಿ ಪುರಾಣಗಳ ರಾಜ ಅಂತ ಅನಿಸಿದ್ದು ಶ್ರೀಮದ್ ಭಾಗವತ. ಹಾಗಾದರೆ ಉಳಿದ ಪುರಾಣಗಳೆಲ್ಲ ರಾಣಿಯರು ಅಂತ ಅರ್ಥ. ಈ ಕ್ಷೇತ್ರಗಳ ಬಗ್ಗೆ ಹೇಳುವಾಗ ವ್ಯಾಸರಂತಾರೆ, ಅಯೋಧ್ಯ, ಮಥುರಾ, ಮಾಯಾ ಇವೆಲ್ಲ ರಾಣಿಯರಂತೆ. ರಾಜ ಯಾರು ಅಂದರೆ ಪ್ರಯಾಗರಾಜ ಅಂತೆ. ಹಾಗಾಗಿ ಇವತ್ತಿಗೂ ಕೂಡ ಪ್ರಯಾಗ ಕ್ಷೇತ್ರವನ್ನು ಪ್ರಯಾಗರಾಜ್ ಅಂತ ಕರೀತಾರೆ. ರಾಜ ಅಂದಮೇಲೆ ರಾಣಿಯರು ಬೇಡವೇ? ರಾಣಿಯರು ಯಾರು ಅಂದರೆ ಅಯೋಧ್ಯೆ ಒಬ್ಬಳು ರಾಣಿ ಅಂತ, ಮಾಯಾ ಇನ್ನೊಬ್ಬಳು ರಾಣಿ, ಮಥುರಾ ಇನ್ನೊಬ್ಬಳು ರಾಣಿ. ಅವೆಲ್ಲ ಸ್ತ್ರೀಲಿಂಗದಲ್ಲಿದ್ದಾವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ ಎಲ್ಲ ಸ್ತ್ರೀಲಿಂಗ. ಹಾಗಾಗಿ ಅವರೆಲ್ಲ ಪಟ್ಟದರಿಸಿಯರಾದರೆ ಪ್ರಯಾಗ ಅನ್ನೋನು ರಾಜ ಅಂತ ಹೇಳ್ತಾರೆ. ಹಾಗೆ ಪುರಾಣಗಳೆಲ್ಲ ರಾಣಿಯರಾದರೆ ಭಾಗವತ ಮಾತ್ರ ಪುರಾಣಗಳಲ್ಲಿ ಅರಸ, ರಾಜ ಅಂತ ಪುರಾಣ ರಾಜೋಯಂ ಅಂತ ಪ್ರಸಿದ್ಧಿಯನ್ನು ಕೊಡ್ತಾರೆ. ಕಾರಣ ಏನು ಅಂದರೆ ಭಾಗವತ ಪುರಾಣ ಅಂದರೆ ಉಳಿದ 17 ಪುರಾಣಗಳಲ್ಲಿ ಬಂದದ್ರದ್ದೆಲ್ಲ ಸಾರ ಇಲ್ಲಿ ರಚನೆ ಮಾಡಿ ಕೊಟ್ಟರು ವ್ಯಾಸರು. ಹಾಗಾಗಿ ಇದು ಪುರಾಣ ರಾಜ ಅಂತಾಯಿತು. ವೇದೋಪನಿಷತ ಸಾರ ಜಾತ ಭಾಗವತೀ ಕಥಾ. ವೇದ ಉಪನಿಷತ್ತುಗಳ ಸಾರವನ್ನು ತೆಗೆದು ಭಾಗವತದಲ್ಲಿ ಅಳವಡಿಸಿದ್ರಂತೆ. ಹಾಗಾಗಿಯೂ ಪುರಾಣಗಳಲ್ಲಿ ಶ್ರೇಷ್ಠ ಅಂತ ಅನಿಸಿತು. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತಃ ಅಂತಾರೆ. ಬ್ರಹ್ಮಸೂತ್ರಗಳ ಅರ್ಥವೇ ಶ್ರೀಮದ್ ಭಾಗವತ ಆಯಿತು, ವ್ಯಾಖ್ಯಾನ ರೂಪ. ಮಹಾಭಾರತದ ಅರ್ಥದ ನಿರ್ಣಯ ಶ್ರೀಮದ್ ಭಾಗವತ ಆಯಿತು. ವೇದಗಳ ಅರ್ಥ ನಿರ್ಣಯ ಶ್ರೀಮದ್ ಭಾಗವತ ಆಯಿತು. ಗಾಯತ್ರಿ ಭಾಷ್ಯ ಶ್ರೀಮದ್ ಭಾಗವತ ಅಂತ ಆಯ್ತಂತೆ. ಹಾಗಾಗಿಯೂ ಭಾಗವತ ಶ್ರೇಷ್ಠ ಅಂತ ತಿಳಿಸ್ತಾರೆ. ಭಾಗವತಕ್ಕೆ ಶ್ರೇಷ್ಠತೆ ಇವೆಲ್ಲ ಕಾರಣದಿಂದ ಸರ್ವಜ್ಞನಾದ ವೇದವ್ಯಾಸರು ರಚನೆ ಮಾಡಿಕೊಟ್ಟದ್ರಿಂದಲೂ ಕೂಡ ಶ್ರೀಮದ್ ಭಾಗವತ ಅತ್ಯಂತ ಶ್ರೇಷ್ಠ ಅಂತ ತಿಳಿಸಿದ್ದಾರೆ. ಭಾಗವತದ ಶ್ರವಣ ಮಾಡುವಾಗ ಫಲಶ್ರುತಿಯನ್ನು ಕೇಳಬೇಕಂತೆ. ಫಲ ಏನು ಅಂತ, ಭಾಗವತ ಶ್ರವಣಕ್ಕೇನು ಫಲ, ಅದಕ್ಕೊಂದು ಹಿನ್ನೆಲೆಯನ್ನು ಹೇಳ್ತಾರೆ ವ್ಯಾಸರು ಪದ್ಮಪುರಾಣದಲ್ಲಿ. ಈ ಭಾಗವತ ಸಪ್ತಾಹ ಶ್ರವಣ 3 ಬಾರಿ ಇತಿಹಾಸ ನಿರ್ಮಾಣ ಆಗುವಂತೆ ನಡೀತಂತೆ ಹಿಂದೆ. ಈ ಐತಿಹಾಸಿಕ ಭಾಗವತ ಅಂತ ಕರೀತಾರೆ. ಅದಕ್ಕೇನು ಐತಿಹಾಸಿಕ ಭಾಗವತ ಅಂತ. ಆ ಕೃಷ್ಣ ನಿರ್ಗಮ 30 ವರ್ಷಾಧಿಕ ಕಲೌಗತೆ. ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟ. ಪರಂಧಾಮಕ್ಕೆ ಹೊರಟ ದಿನದಿಂದ ಕಲಿಯುಗ ಪ್ರಾರಂಭ ಅಂತ ತಿಳಿಸ್ತಾರೆ. ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಕಳೆದಿತ್ತಂತೆ. ಕೃಷ್ಣಾವತಾರ ಆದದ್ದೇ ದ್ವಾಪರದ ಕೊನೆಯಲ್ಲಿ 30 ವರ್ಷ ಕಳೆದಿತ್ತು. ಕಲಿಯುಗ ಪ್ರಾರಂಭ ಆಗಿ ಆಗೊಂದು ಶ್ರೀಮದ್ ಭಾಗವತ ಕಥೆ ನಡೀತಂತೆ. ಅದನ್ನು ನಡೆಸಿಕೊಟ್ಟವ್ರು ಯಾರು? ಆ ಕೃಷ್ಣ ನಿರ್ಗಮ 30 ವರ್ಷಾಧಿಕ ಕಲೌಗತೆ ಅಂತಾರೆ. ಅದನ್ನು ನಡೆಸಿಕೊಟ್ಟವ್ರು ಯಾರು? ಶುಕಮುನಿಗಳು ಪರೀಕ್ಷಿದ್ರಾಜನಿಗೋಸ್ಕರವಾಗಿ ಉಪನ್ಯಾಸ ಮಾಡಿದ್ದಾರಂತೆ ಮಹಾನುಭಾವರು. ಒಂದು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದ ಭಾಗವತ ಸಪ್ತಾಹ. ಇನ್ನೊಂದು ಗೋಕರ್ಣ ಅನ್ನುವಂಥ ಒಬ್ಬ ವಿಪ್ರ ತುಂಗಭದ್ರಾ ತೀರದಲ್ಲಿ ವಾಸ ಮಾಡಿಕೊಂಡಿದ್ದ. ಅವನು ಭಾಗವತವನ್ನು ನಡೆಸಿದ. ಅದೊಂದು ರೀತಿ ಇತಿಹಾಸ ನಿರ್ಮಾಣ ಆಯಿತು. ಎರಡನೇದ್ದು ಸನತ್ಕುಮಾರರು ಭಾಗವತವನ್ನು ಭಕ್ತಿಗೋಸ್ಕರವಾಗಿ ಉಪನ್ಯಾಸ ಮಾಡಿದ್ರಂತೆ. ಹೀಗೆ 3 ವಿಧವಾದಂಥ ಭಾಗವತ ಕಥೆ ನಡೆದದ್ದನ್ನು ಪದ್ಮಪುರಾಣದಲ್ಲಿ ವ್ಯಾಸರೇ ಅದನ್ನು ಉಲ್ಲೇಖ ಮಾಡಿ ತಿಳಿಸ್ತಾರೆ. ಯಾವಾಗ ನಡೀತು, ಯಾವ ಮಾಸದಲ್ಲಿ ನಡೀತು ಅನ್ನೋದನ್ನು ಕೂಡ ವೇದವ್ಯಾಸರು ಪದ್ಮಪುರಾಣದಲ್ಲಿ ಹೇಳಿ ಇಟ್ಟಿದ್ದಾರೆ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿ 30 ವರ್ಷ ಕಳೆದಾಗ
ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳಿದ್ದು ಅಂತ ಲೆಕ್ಕ ಹೇಳ್ತಾರೆ. ದಿನಾಂಕ ಯಾವುದು, ಮಾಸ ಯಾವುದು ಅಂತ ಬೇಕಲ್ಲ, ಅದನ್ನು ವ್ಯಾಸರನ್ನು ಮೆನ್ಷನ್ ಮಾಡಿದ್ದಾರೆ. ನವಮೀತೋ ನಭಸ್ಯೇ ಚ ಕಥಾರಂಭಂ ಶುಕೋ ಕರೋತ್. ನಭಸ್ಯ ಮಾಸದಲ್ಲಿ ನವಮಿಯಿಂದ ಆರಂಭ ಮಾಡಿ 7 ದಿನಗಳ ಕಾಲ ಶುಕಾಚಾರ್ಯರು ಭಾಗವತ ಸಪ್ತಾಹ ಮಾಡಿಸಿದರಂತೆ ಪರೀಕ್ಷಿತ್ ರಾಜನಿಗೋಸ್ಕರ. ನಭಸ್ಯ ಮಾಸ ಅಂತಂದರೆ ಯಾವುದು? ಭಾದ್ರಪದ ಮಾಸಕ್ಕೆ ಸಂಸ್ಕೃತದಲ್ಲಿ ನಭಸ್ಯ ಮಾಸ ಅಂತ ಹೆಸರಿದೆ. ಹಾಗಾಗಿ ಭಾದ್ರಪದ ಶುಕ್ಲ ಪಕ್ಷದ ನವಮಿಯಿಂದ ಹುಣ್ಣಿಮೆವರೆಗೂ ಮೊದಲು ಕಲಿಯುಗ ಪ್ರಾರಂಭ ಆದಾಗ ಭಾಗವತ ಸಪ್ತಾಹ ನಡೆದಿದೆ ಅಂತ. ಸರಿ, ಅದಾಯಿತು. ಪರೀಕ್ಷಿತ್ ಶ್ರವಣಾಂತೆ ಚ ಕಲೌ ವರ್ಷ ಶತದ್ವಯೇ. ಪರೀಕ್ಷಿತ್ ರಾಜ ಶ್ರವಣ ಮಾಡಿದ ಮೇಲೆ 200 ವರ್ಷ ಕಳೀತಂತೆ. ಪರೀಕ್ಷಿತ ಕೇಳಿದಾಗಲೇ ಕಲಿಯುಗ ಪ್ರಾರಂಭ ಆಗಲೇ 30 ವರ್ಷ ಆಗಿತ್ತು. 200 ವರ್ಷ ಮತ್ತೆ ಕಳೀತು ಅವನು ಕೇಳಿದ ಮೇಲೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿ 230 ವರ್ಷ ಆದಾಗ ಇನ್ನೊಂದು ಭಾಗವತ ಸಪ್ತಾಹ ಆಯಿತು, ಐತಿಹಾಸಿಕವಾದದ್ದು. ಶುದ್ಧೇ ಶುಚೌ ನವಮ್ಯಾಂಚ ಧೇನುಜೋ ಅಕಥಯತ್ ಕಥಾ. ಶುದ್ಧೇ ಶುಚೌ ನವಮ್ಯಾಂಚ ಅಂತಾರೆ. ಶುಚಿ ಮಾಸದಲ್ಲಿ ನವಮಿಯಿಂದ 7 ದಿನ ಭಾಗವತ ಮಾಡಿದ್ದಾನೆ. ಶುಚಿ ಮಾಸ ಅಂದರೆ ಯಾವುದು? ಸಂಸ್ಕೃತದಲ್ಲಿ ಶುಚಿ ಮಾಸ ಅಂತ ಆಷಾಢ ಮಾಸಕ್ಕೆ ಹೆಸರು. ಅವಾಗೆಲ್ಲ ಬರೀ ಒಣಗಿದ್ದೇ ತಿನ್ನೋದು ಜಾಸ್ತಿ, ಹಾಗಾಗಿ ಅದಕ್ಕೆ ಶುಚಿ ಮಾಸ ಅಂತ ಕರೀತಾರೆ. ಆವಾಗ ನವಮಿಯಿಂದ ಆರಂಭ ಮಾಡಿ ಹುಣ್ಣಿಮೆವರೆಗೂ ಭಾಗವತ ಹೇಳ್ದ. ಗೋಕರ್ಣ ಅನ್ನುವಂಥ ವಿಪ್ರ ತನ್ನ ಅಣ್ಣನಿಗಾಗಿ ತಸ್ಮಾದಪಿ ಕಲೌ ಪ್ರಾಪ್ತೆ 30 ವರ್ಷಗತೆ ಕಲೌ. ತಸ್ಮಾದಪಿ ಕಲೌ ಪ್ರಾಪ್ತೆ 30 ವರ್ಷಗತೆ ಸತಿ. ಆತ ಹೇಳಿದ, ಗೋಕರ್ಣ ಹೇಳಿದ. ಗೋಕರ್ಣ ಹೇಳಿದಾಗಲೇ 230 ವರ್ಷ ಆಗಿತ್ತು. ಅವನು ಕೇಳಿ ಮತ್ತೆ 30 ವರ್ಷ ಕಳೀತಂತೆ. ಅಂದರೆ ಲೆಕ್ಕ ಹಾಕಿದರೆ ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು ಅಂತ ಅರ್ಥ. 30 ವರ್ಷಕ್ಕೆ ಒಂದು ಭಾಗವತ, ಅವನು ಕೇಳಿದ ಮೇಲೆ 200 ವರ್ಷಕ್ಕೆ ಇನ್ನೊಂದು ಭಾಗವತ, ಮತ್ತೆ ಪುನಃ 30 ವರ್ಷಕ್ಕೆ ಮತ್ತೊಂದು ಭಾಗವತ, ಅಂದರೆ 260 ವರ್ಷಕ್ಕೆ ಮತ್ತೊಂದು ಭಾಗವತ ನಡೀತಂತೆ. ಅದನ್ನು ಸನತ್ ಕುಮಾರರು ಊಚುರೂರ್ಜೇಸಿತೆ ಪಕ್ಷೆ ನವಮ್ಯಾಂ ಬ್ರಹ್ಮಣ ಸುತಾಹ ಊರ್ಜ ಮಾಸ ಅಂತ ಕರೆದಿದ್ದಾರೆ. ಊರ್ಜ ಮಾಸ ಅಂದರೆ ಸಂಸ್ಕೃತದಲ್ಲಿ ಕಾರ್ತೀಕ ಮಾಸ ಅಂತ ಅರ್ಥ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಭಾಗವತ ಹೇಳಿಸಿದ್ರಂತೆ. ಹಾಗಾದರೆ ಎಷ್ಟು ಮಾಸ? 3 ಮಾಸಗಳಲ್ಲಿ ನಡೆದಿದೆ. 3 ಮಾಸ ಅಂದರೆ ಮೊದಲು ಹೇಳಿದ್ದು ನಭಸ್ಯ ಮಾಸ ಭಾದ್ರಪದ, ಆಮೇಲೆ ಹೇಳಿದ್ದು ಶುಚಿ ಮಾಸ ಆಷಾಢ, ಆಮೇಲೆ ಮತ್ತೊಂದು ನಡೆದದ್ದು ಕಾರ್ತೀಕ ಮಾಸ, ಅದನ್ನು ಊರ್ಜ ಅಂತ ಕರೆದ್ರು. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದಲೇ ಭಾಗವತ ಪ್ರಾರಂಭ ಆಗಿ 7 ದಿನ ಹುಣ್ಣಿಮೆ ಮುಗಿಯೋ ಹಾಗೆ ಮಾಡ್ತಿದ್ರಂತೆ. ಇದರಲ್ಲಿ ಕಲಿಯುಗ ಪ್ರಾರಂಭ ಆಗಿ 260 ವರ್ಷಕ್ಕೇನು ಭಾಗವತ ನಡೀತಲ್ಲ, ಅಂದರೆ ಸನತ್ ಕುಮಾರರು ಭಾಗವತ ಸಪ್ತಾಹ ಮಾಡಿದರು ಅಂತ, ಅದರ ಹಿನ್ನೆಲೆ ಏನು ಅಂತ ವಿವರಣೆ ಕೊಡ್ತಾರೆ. ನಾರದ ಮಹರ್ಷಿಗಳು ಕಲಿಯುಗ ಪ್ರಾರಂಭ ಆಗಿ 200 ವರ್ಷ ಗತಿಸ್ತಾ ಇದೆ, ಭೂಮಿಯಲ್ಲಿ ಹೇಗಿದ್ದಾರೆ ನೋಡಿ ಬರೋಣ ಅಂತ ಸಜ್ಜನರನ್ನು, ಧರ್ಮವನ್ನು ವೀಕ್ಷಣೆ ಮಾಡಲಿಕ್ಕೆ ನಾರದರು ಬಂದರು ಭೂಮಿಗೆ. ತೀರ್ಥಕ್ಷೇತ್ರಗಳನ್ನೆಲ್ಲ ಪರ್ಯಟನೆ ಮಾಡ್ತಾ ಬಂದ್ರಂತೆ. ತೀರ್ಥಕ್ಷೇತ್ರಗಳನ್ನು ನೋಡ್ಕೊಂಡು ಬರ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಧರ್ಮ ಹೇಗೆ ನಡೀತಾ ಇದೆ ಅಂತೆಲ್ಲ ನೋಡ್ಕೊಂಡು ಬರ್ತಿದ್ದಾರೆ. ಅವರಿಗೆಲ್ಲೂ ಧರ್ಮ ಕಾಣಿಸ್ತಾನೇ ಇಲ್ಲ. ಕಲಿಯುಗ ಪ್ರಾರಂಭ ಆಗಿ 260 ವರ್ಷಕ್ಕೆ ಈ ಸ್ಥಿತಿ ಇತ್ತಂತೆ ನೋಡಿ. ಸತ್ಯಂ ನಾಸ್ತಿ ತಪಶ್ಚೌಚಂ ದಯಾದಾನಂ ನ ವಿದ್ಯತೆ. ಸತ್ಯ ಇಲ್ಲ, ತಪಸ್ಸಿಲ್ಲ, ದಯೆ ಇಲ್ಲ, ದಾನ ಇಲ್ಲ. ಉದರಂ ಭರಿಣೋ ಜೀವಾ ವರಾಕ ಕೂಟಭಾಷಿಣಃ. ಹೊಟ್ಟೆಪಾಡಿಗಾಗಿ ಒಂದಿಷ್ಟು ವೃತ್ತಿಯನ್ನು ಅವಲಂಬಿಸಿ ಅಲ್ಲಲ್ಲಿ ಸುಳ್ಳು ಹೇಳೋದು, ಅಂತೂ ವಂಚನೆ ಮಾಡಿಕೊಂಡು ಬದುಕು ಕಟ್ಕೊಂಡು ಬಿಟ್ಟಿದ್ರಂತೆ. ನಾರದರಿಗೆ ಅನ್ನಿಸ್ತು, ಈಗಲೇ ಕಲಿಯುಗ ಇಷ್ಟು ಪ್ರಭಾವ ತೋರಿದೆ ಅಲ್ಲ ಅಂತ. ಆವಾಗ ಕುರುಕ್ಷೇತ್ರ, ರಂಗಕ್ಷೇತ್ರ, ರಾಮೇಶ್ವರ, ಪುಷ್ಕರ, ಪ್ರಯಾಗ, ಎಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳು, ಅಂಥ ಕ್ಷೇತ್ರಗಳನ್ನೆಲ್ಲ ಸುತ್ತಿದರೂ ಕೂಡ ನಾರದರಿಗೆ ಧರ್ಮ ಕಾಣಿಸ್ತಾ ಇಲ್ಲ.
ಮಥುರಾಪಟ್ಟಣ, ವೃಂದಾವನ, ಯಮುನಾ ನದಿ ತೀರ ಅಲ್ಲಿಗೆ ಬರೋಣ ಅಂತ ಬಂದ್ರಂತೆ. ನಾರದರಿಗೆ ಒಂದು ವಿಚಿತ್ರ ಘಟನೆ ಕಣ್ಣಿಗೆ ಬಿತ್ತು. ಆ ಮಥುರಾಪಟ್ಟಣಕ್ಕೆ ಬಂದಾಗ ಏನು ಘಟನೆ ಅಂದರೆ, ಒಬ್ಬಳು ಸ್ತ್ರೀ ಯುವತಿ ಇಬ್ಬರು ವೃದ್ಧರನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಳೆ. ಅವರು ಈಗಲೂ ಆಗಲೂ ವೃದ್ಧರು ಉಸಿರು ಬಿಡೋ ಸ್ಥಿತಿಯಲ್ಲೇ ಇದ್ದರು. ಇವರು ಆ ಕಣ್ಣಿಗೆ ದೃಶ್ಯ ಬಿದ್ದಾಗ ಏನೂ ಮಾತಾಡಲಿಲ್ಲ. ಆದರೆ ಆ ಸ್ತ್ರೀನೇ ಪಾಪ ಕೂಗಿ ಕರೀತಾಳೆ ನಾರದರನ್ನು. ಅವಳಿಗೆ ಗೊತ್ತಿತ್ತು ಇವರು ನಾರದ ಮಹರ್ಷಿಗಳು, ದೇವರ್ಷಿಗಳು ಅಂತ. ಭೋ ಭೋ ಸಾಧೋ ಕ್ಷಣಂ ತಿಷ್ಠ ಮಚ್ಚಿಂತಾಮಪಿ ನಾಶಯ. ಸಾಧುಗಳಾದ ನಾರದರೆ ಕ್ಷಣಕಾಲ ನಿಂತು ನನ್ನ ಚಿಂತೆ ಪರಿಹರಿಸ್ರಿ ಅಂತ ಕೇಳ್ಕೊಂಡ್ಲಂತ. ನಾರದರು ಸಹಜ ಕರುಣಿಗಳು. ಯಾರ ದುಃಖನೂ ಕೂಡ ನಾರದರಿಗೆ ಹಿಡಿಸಲ್ಲ. ಮಹಾತ್ಮರ ಲಕ್ಷಣವೇ ಅದು. ಯಾರೊಬ್ಬರು ದುಃಖವನ್ನು ಕೂಡ ಸಹಿಸದೇ ಇರೋರೇ ಮಹಾತ್ಮರಂತೆ. ಅವ್ರ ದುಃಖ ಪರಿಹಾರ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ. ಸಹಜ ಕರುಣಿಗಳಾದಂಥ ನಾರದರು ಅವಳನ್ನು ಕೇಳ್ತಾಳೆ, ನೀನು ಯಾರು ಅಂತ ಕೇಳಿದರು. ಅವಳು ತನ್ನ ಬಗ್ಗೆ ಹೇಳ್ಕೊಳ್ತಾಳೆ, ನನ್ನ ಹೆಸರು ಭಕ್ತಿ ಅಂತ ಹೇಳಿದ್ಲಂತೆ. ಅಹಂ ಭಕ್ತಿ ರೀತಿ ಖ್ಯಾತ ಇಮೌ ಮೇ ತನಯೌ ಮತೌ ಜ್ಞಾನ ವೈರಾಗ್ಯ ನಾಮಾನೋ ಕಾಲಯೋಗೇನ ಜರ್ಜರೋ. ನನ್ನ ಹೆಸರು ಭಕ್ತಿ ಅಂತ, ಇವರಿಬ್ಬರ ಹೆಸರು ಜ್ಞಾನ ವೈರಾಗ್ಯ. ಇವರು ನನ್ನ ಮಕ್ಕಳು, ನಾನು ತಾಯಿ ಎಂದ್ಲಂತ. ಆಶ್ಚರ್ಯ ಆಗ್ತದೆ. ಯುವತಿಯಾಗಿ ತಾಯಿ ಅಂದ್ಕೊಳ್ತಾ ಇದ್ದಾಳೆ. ಮಕ್ಕಳು ನೋಡಿದರೆ ಬಹಳ ಹಣ್ಣಣ್ಣು ಮುದುಕರಾಗಿದ್ದಾರೆ, ವೃದ್ಧರು, ಅವರನ್ನು ಮಕ್ಕಳು ಅಂತಿದ್ದಾಳೆ. ಅವಳೇ ಹೇಳ್ಕೊಂಡ್ಳು, ನನಗೆ ಹೀಗೆ ಯಾಕೆ ಸ್ಥಿತಿ ಬಂತು ಅಂತ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಬೆಳೆದೆ, ಗುಜರಾತಿಗೆ ಬಂದು ಜೀರ್ಣಳಾದೆ ಅಂದ್ಲಂತ. ಭಕ್ತಿಯ ವ್ಯಥೆ ನೋಡ್ರಿ, ಇದೆಲ್ಲ ಭಕ್ತಿಯ ಕಥೆ ಅಲ್ಲ, ಭಕ್ತಿಯ ವ್ಯಥೆ. ಯಾವಾಗ ಕೃಷ್ಣ ಓಡಾಡಿದ ವೃಂದಾವನ ಪಾವನವಾದ ಭೂಮಿ, ಯಮುನಾ ನದಿ ತೀರ, ಇಲ್ಲಿಗೆ ಬಂದೆ, ನಾನು ಯುವತಿಯಾದೆ, ನನ್ನ ಮಕ್ಕಳು ವೃದ್ಧರಾದರು ಅಂತಂದ್ಲಂತ. ಘಟೇತೆ ಜರಠಾ ಮಾತಾ ತರುಣೌ ತನಯಾವಿತಿ. ಮಕ್ಕಳು ಯಾವಾಗಲೂ ಯುವಕರಾಗಿರಬೇಕು, ತಂದೆ ತಾಯಂದರು ವೃದ್ಧರಾಗಿರಬೇಕು ಅಂತ ಲೋಕದಲ್ಲಿ ಕಂಡಿದೆ. ಇಲ್ಲಿ ವೈಪರೀತ್ಯ ಆಗೋಯ್ತು, ನನಗೆ ಭಾಳ ವ್ಯಥೆ ಆಗ್ತಾ ಇದೆ, ನೀವೇ ಒಂದು ಪರಿಹಾರ ಸೂಚಿಸ್ರಿ ಇದಕ್ಕೆ ಅಂದ್ಲಂತ. ಹೀಗಂದಾಗ ನಾರದರು ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿದರು. ನಾರಾಯಣ ಏನು ಪ್ರೇರಣೆ ಕೊಡ್ತಾನೆ ಅದನ್ನು ಮಾಡ್ತೇನೆ ಅಂತ. ಅಶರೀರವಾಣಿ ಆಯ್ತಂತೆ. ಏತದರ್ಥಂತು ಸತ್ಕರ್ಮ ಸುರರ್ಷೆ ತ್ವಂ ಸಮಾಚರ. ಈ ಭಕ್ತಿಯ ವ್ಯಥೆ ಪರಿಹಾರ ಆಗಲಿಕ್ಕೆ ಪ್ರಾರ್ಥನೆ ಇಟ್ಟಿದ್ದೀಯಲ್ಲ ನಾರದ, ನೀನು ಅದಕ್ಕಾಗಿ ಅಂತ ಬೇರೆ ಪ್ರಯತ್ನ ಮಾಡಬೇಡ, ಸತ್ಕರ್ಮ ಮಾಡಿಬಿಡು ಅಂತಂದರು. ನಾರದರಿಗೆ ತಿಳಿದಂತೆ ಸಾಕಷ್ಟು ಸತ್ಕರ್ಮಗಳಿದ್ವು, ಅವುಗಳನ್ನೆಲ್ಲ ಮಾಡಿಸಿದರು. ಆದರೆ ಭಕ್ತಿಯ ವ್ಯಥೆ ಪರಿಹಾರ ಮಾತ್ರ ಆಗಲೇ ಇಲ್ಲ. ನಾರದರಿಗೆ ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ಸತ್ಕರ್ಮ ಮಾಡ್ತಿದ್ದೇನೆ, ಆದರೆ ಆ ಭಕ್ತಿಯ ವ್ಯಥೆ ಪರಿಹಾರ ಆಗ್ತಾ ಇಲ್ಲಲ್ಲ, ನಾನು ಮಾಡಿದ್ದು ಯಾವುದು ಸತ್ಕರ್ಮ ಅಲ್ವೋ ಹಾಗಾದರೆ ಅಂತ. ನಾರಾಯಣ ಶರೀರವಾಣಿಯಲ್ಲಿ ಹೇಳಿದ್ದ ಸತ್ಕರ್ಮ ಬೇರೆ ಇದೇನೋ ಅಂತ ಅವರಿಗೆ ಪ್ರಶ್ನೆ ಬಂತು. ಒಮ್ಮೆ ಸನತ್ ಕುಮಾರರ ಭೇಟಿ ಆಯ್ತಂತೆ ನಾರದರಿಗೆ. ಅಕಸ್ಮಾತ್ತಾಗಿ ಭೇಟಿ ಆದಾಗ ಇದೇ ಪ್ರಶ್ನೆ ಕೇಳಿದರು ನಾರದರು. ಅಲ್ಲ ಸನತ್ ಕುಮಾರ್ರೇ, ನಿಮಗೆ ಯಾವುದಾದ್ರೂ ಸತ್ಕರ್ಮ ಅಂತ ಗೊತ್ತಿದ್ದರೆ ಹೇಳ್ರಿ ಹೊಸದು, ನಾನಂತೂ ಮಾಡಬೇಕಾದದ್ದೆಲ್ಲ ಮಾಡಿಬಿಟ್ಟೆ, ಆ ಭಕ್ತಿಯ ವ್ಯಥೆ ಪರಿಹಾರ ಆಗಬೇಕಾಗಿದೆ. ಸನತ್ ಕುಮಾರ್ರು ಹೇಳ್ತಾರೆ, ನೀವು ಮಾಡಿಸಿದ್ದೆಲ್ಲ ಬರೀ ಕರ್ಮ ಆಗಿರಬೇಕು, ಸತ್ಕರ್ಮ ಅಂದರೆ ಜ್ಞಾನಯಜ್ಞ ಅಂತಂದ್ರಂತೆ. ಜ್ಞಾನಯಜ್ಞ ಪರಂತಪ ಅಂತಾನೆ ಕೃಷ್ಣ ಗೀತೆಯಲ್ಲಿ. ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಜ್ಞ ಜ್ಞಾನಯಜ್ಞ. ಅದನ್ನು ಮಾಡೋಣದ್ರಿಂದ ಸತ್ಕರ್ಮ ಅಂತ ಕರೆಸ್ಕೊಳ್ತದೆ, ಭಗವಂತ ಬೇಗ ಪ್ರೀತನಾಗ್ತಾನೆ. ಅದಕ್ಕೆ ಭಗವಂತ ಅರ್ಜುನನಿಗೆ ಯುದ್ಧ ಮಾಡು ಅಂತ ಮೊದಲೆಲ್ಲ ಉಪದೇಶ ಮಾಡ್ತಾ ಬರ್ತಾ ಜ್ಞಾನಿಯಾಗು ಭಕ್ತನಾಗು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಂತೆ. ನೋಡಿ, ಭಗವದ್ಗೀತೆಯಲ್ಲಿ ಪ್ರಾರಂಭದ ಹಂತದಲ್ಲೆಲ್ಲ ಯುದ್ಧ ಮಾಡು ಅಂತ ಹೇಳ್ತಾ ಬರ್ತಾ ಜ್ಞಾನಿಯಾಗು ಭಕ್ತನಾಗು ನನಗೆ ಪ್ರಿಯನಾಗ್ತಿ ಅಂತ ಹೇಳಿದ. ಅದರ ಅಭಿಪ್ರಾಯ ಏನು? ಜ್ಞಾನ ನನಗೆ ಬಹಳ ಪ್ರಿಯವಾದ ವಸ್ತು.
ಜ್ಞಾನಿ ಪ್ರಿಯತಮೋತೋ ಮೇ ಅಂತ ಭಗವತ್ಪಾದರು ಅದನ್ನೇ ಉದಾಹರಿಸಿ ಹೇಳ್ತಾರೆ. ಜ್ಞಾನ ಅಂದರೆ ಭಗವಂತನಿಗೆ ಬಲು ಇಷ್ಟ ಅಂತೆ. ಆ ಜ್ಞಾನಪೂರ್ವಕವಾಗಿ ಏನು ಮಾಡಿದರೂ ಕೂಡ ಅದನ್ನು ಭಗವಂತ ಸ್ವೀಕಾರ ಮಾಡಿಬಿಡ್ತಾನೆ. ಹಾಗಾಗಿ ಹಿಂದಿನವರೆಲ್ಲ ಜ್ಞಾನಕ್ಕಾಗಿ ಹೆಚ್ಚು ಮಹತ್ವ ಕೊಟ್ಟರು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂದ ಕೃಷ್ಣ. ಜ್ಞಾನದ ಬೆಂಕಿ ಒಂದು ಉರಿದ್ರೆ ಎಂಥೆಂಥ ಪಾಪಕರ್ಮಗಳು ಕೂಡ ಹತ್ತಿಯ ರಾಶಿಯಂತೆ ಸುಟ್ಟು ಬೂದಿ ಆಗ್ತದೆ. ಜ್ಞಾನ ಅಗ್ನಿ ಅಷ್ಟು ಶಕ್ತಿಯುತವಾದ ಅಗ್ನಿ. ಹಾಗಾಗಿ ಸನತ್ ಕುಮಾರ್ ಅಂತಾರೆ, ಜ್ಞಾನ ಯಜ್ಞ ಮಾಡಿಸು. ನಾರದರಂದರು, ಅದು ಯಾವ ಜ್ಞಾನ ಯಜ್ಞ, ನೀವೇ ಮಾಡಿಕೊಟ್ಬಿಡ್ರಿ ಅಂತಂದ್ರಂತೆ. ನಾನು ಮತ್ತೆಲ್ಲಿ ಆಚಾರ್ಯನ ಹುಡುಕೊಂಡು ಹೋಗಲಿ, ಅನಾಯಾಸೇನೆ ಸಿಕ್ಕಿದ್ರಿ ನೀವೇ ನಡೆಸ್ಕೊಟ್ಬಿಡ್ರಿ, ಆಯೋಜನೆ ನಾನು ಮಾಡ್ತೇನೆ ಅಂತ. ಎಲ್ಲಿ ಮಾಡ್ತೀರಿ ಆಯೋಜನೆ? ಅವರು ಆರಿಸ್ಕೊಂಡ ಸ್ಥಳ ಇದೇ ಮಾಯಾಪುರಿ ಕ್ಷೇತ್ರ. ಶ್ರೀಮದ್ ಭಾಗವತವನ್ನು ನಾರದರು ಆಯೋಜನೆ ಮಾಡಿದ್ದು ಹರಿದ್ವಾರ ಕ್ಷೇತ್ರದಲ್ಲಿ. ಇಲ್ಲಿ ಆನಂದವನ ಅಂತ ಕರೀತಾರೆ ಈ ಪ್ರಾಂತವನ್ನು. ಆನಂದವನದಲ್ಲಿ ಗಂಗಾ ತೀರದಲ್ಲಿ ಭಾಗವತದ ಆಯೋಜನೆ ಮಾಡ್ತೇನೆ, ಕಾರ್ತೀಕ ಮಾಸದ ಶುಕ್ಲ ಪಕ್ಷ ನವಮಿಯಿಂದ ನೀವು ನಡೆಸ್ಕೊಡ್ಬೇಕು ಅಂತ ಅವತ್ತೇ ಬೇಡಿಕೆ ಇಟ್ಬಿಟ್ರಂತೆ. ಭಾಗವತ ಅಂದರೆ ಅಷ್ಟು ಅದ್ಭುತವಾದ ಗ್ರಂಥ. ಭಗವಂತನ ಕಥೆ ಎಷ್ಟು ಅದ್ಭುತ, ಅದನ್ನು ಹೇಳಲಿಕ್ಕೆ ಸನತ್ ಕುಮಾರರೇ ಬಂದರು. ಭಕ್ತಿಗೆ ವಿಷಯ ಮುಟ್ಟಿಸಿದರು. ಅವಳು ತನ್ನ ಮಕ್ಕಳನ್ನು ಕರ್ಕೊಂಡು, ಜ್ಞಾನ ವೈರಾಗ್ಯರನ್ನು ಕರೆದುಕೊಂಡು ಇದೇ ಆನಂದವನಕ್ಕೆ ಬಂದಳು. ಗಂಗಾ ತೀರದಲ್ಲಿ ಸನತ್ ಕುಮಾರರಿಂದ ಭಾಗವತ ಪ್ರಾರಂಭ ಆಯಿತು. ಭಾಗವತ ಇದೆ ಅಂತ ನಾರದರು ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿದ್ರಂತೆ, ತಿಳಿಸಿದ್ರು. ಹಾಗಾಗಿ ಬಹಳ ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳು ಪಾಲ್ಗೊಂಡ್ರು. ಬ್ರಹ್ಮರ್ಷಿಗಳೆಲ್ಲ ಭಾಗವತದ ಸತ್ಸಂಗದಲ್ಲಿ ಪಾಲ್ಗೊಂಡು ಬಹಳ ಆನಂದಪಟ್ಟರಂತೆ. ಈ ಭಾಗವತ ಶ್ರವಣ ಮಾಡಲಿಕ್ಕೆ ಅವರೆಲ್ಲ ಸೇರಿದರು. 7 ದಿನ ಭಾಗವತ ನಡೀತು ಇಲ್ಲಿ. ಕೊನೆಗೆ ಪೂರ್ಣಿಮಾ ತಿಥಿ ಹುಣ್ಣಿಮೆ ದಿವಸ ಭಾಗವತ ಮಂಗಳ ಆಗಬೇಕು. ಅವತ್ತಿನ ದಿವಸ ಭಕ್ತಿ ಅವಳು ತರುಣರಾದವಳು ವೃದ್ಧಳಾಗಿ ನಿಂತಿದ್ಲಂತೆ. ಆ ಜ್ಞಾನ ವೈರಾಗ್ಯರಿಬ್ಬರಲ್ಲಿ ಮೊದಲು ಇದ್ದ ವೃದ್ಧಾಪ್ಯ ಕಳೆದು ತಾರುಣ್ಯ ಬಂದಿತ್ತಂತೆ. ಭಕ್ತಿ ಸುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಭಕ್ತಿ ಸುತೌ ತೌ ಭಕ್ತಿಯ ಮಕ್ಕಳಿಬ್ಬರು ತರುಣರಾದರು. ತರುಣೌ ಗೃಹೀತ್ವಾ ಪ್ರೇಮೈಕ ರೂಪ ಸಹಸಾ ವಿರಾಸೀತ್. ಆ ಪ್ರೇಮೈಕ ರೂಪಳಾಗಿ ಭಕ್ತಿ ವೃದ್ಧಳಾಗಿ ನಿಂತು ಬಿಟ್ಲಂತೆ. ಆ ಸಭೆಯಲ್ಲಿ ತುಂಬು ಸಭೆಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯರು ಮೂವರು ಸೇರಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ನಾಮಕೀರ್ತನೆ ಮಾಡ್ತಾ ಇದ್ದಾರಂತೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಹೀಗೆ ಆಶ್ಚರ್ಯ ನಡೀತು. ಭಾಗವತದ ಪ್ರಭಾವ ಇದೆಲ್ಲ. ಭಕ್ತಿ ವೃದ್ಧಳಾದದ್ದು, ಜ್ಞಾನ ವೈರಾಗ್ಯರು ಯುವಕರಾದದ್ದು, ತರುಣರಾದದ್ದು ಅಂತ ಈ ಉಪಾಖ್ಯಾನವನ್ನು ಹೇಳ್ತಾರೆ. ಅವತ್ತೇ ವರ ಕೊಟ್ಟರಂತೆ ಬ್ರಹ್ಮರ್ಷಿಗಳು ಭಾಗವತ ಕೇಳಲಿಕ್ಕೆ ಬಂದವರು ಅಲ್ಲಿದ್ದವರೆಲ್ಲ. ಇನ್ಮೇಲಿಂದ ನೀನು ಭಕ್ತಿ ಎಲ್ಲಂದರಲ್ಲಿ ಓಡಾಡಬೇಡ, ಅಲಿಬೇಡ, ನಾವು ನಿನಗೆ ವರ ಕೊಡ್ತೇವೆ. ಎಲ್ಲಿ ಭಾಗವತದ ಕಥಾಶ್ರವಣ ಶ್ರದ್ಧೆಯಿಂದ ನಡೀತದೆ ಅಲ್ಲಿ ನೀನು ನೆಲೆಸು ಹೋಗಿ. ಯಾರು ಕೇಳ್ತಾರೆ ಹೇಳ್ತಾರೆ ಅವರ ಮನಸ್ಸು ನಿನಗೆ ಮನೆ ಆಗಲಿ ಅಂತ ವರ ಕೊಟ್ರಂತೆ. ಭಕ್ತೇಶು ಗೋವಿಂದ ಸ್ವರೂಪಕರ್ತ್ರಿ ಪ್ರೇಮೈಕಧರ್ತ್ರಿ ಭವರೋಗಹಂತ್ರಿ ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಭವರೋಗಹಂತ್ರಿ, ಸಂಸಾರ ರೋಗವನ್ನೇ ಕಳೆಯುವ ಶಕ್ತಿ ಭಕ್ತಿಗಿದೆ. ಹಾಗಾಗಿ ನೀನು ಭಾಗವತವನ್ನು ಕೇಳುವ ಹೇಳುವವರ ಮನಸ್ಸನ್ನು ಮನೆ ಮಾಡ್ಕೋ, ಸ್ಥಿರವಾಗಿ ನೆಲೆಸು. ಒಬ್ಬಳೇ ಬೇಡ ಅಂತಂದರು. ಒಬ್ಬಳೇ ನೆಲೆಸಬೇಡ, ಜೊತೆಗೆ
ಜ್ಞಾನ ಹಾಗೂ ವೈರಾಗ್ಯ ಅಂತ ನಿನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡೇ ಹೋಗಿ ಸ್ಥಿರವಾಗಿ ನೆಲೆಸು ಅಂತ ವರ ಕೊಟ್ಟರು. ಆ ವರದ ಪ್ರಭಾವದಿಂದ ಎಲ್ಲೆಲ್ಲಿ ಭಾಗವತದ ಅಧ್ಯಯನ, ಚಿಂತನ, ಶ್ರವಣ, ಮನನ ನಡೀತಿರ್ತದೆ ಅಲ್ಲೆಲ್ಲ ಬಂದು ಭಕ್ತಿ ನೆಲೆಸಿಬಿಡ್ತಾಳೆ. ನಮಗೇ ಗೊತ್ತಿರಲ್ಲ, ಅವಳು ಬಂದು ನೆಲೆಸ್ತಾಳಂತ. ಭಾಗವತ ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೇ ದೇವ್ರ ಹೃದಯದಲ್ಲಿ ಬಂದು ಕೂತಿರ್ತಾನೆ. ಸದ್ಯೋ ಹೃದಯವರುಧ್ಯತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಸದ್ಯ ಹೃದಯ ಅವರುದ್ಧ್ಯತೆ. ಉಳಿದೆಲ್ಲ ಗ್ರಂಥಗಳನ್ನು ಕೇಳಿದರೆ ಬಹುಬೇಗ ಭಗವಂತ ಹೃದಯದಲ್ಲಿ ನೆಲೆಸ್ತಾನೆ ಅಂತಿಲ್ಲಪ್ಪ ಅಂತಾರೆ. ಆದರೆ ಭಾಗವತ ಕಥಾಶ್ರವಣ ಮಾಡ್ತೇನೆ ಅಂದರೆ ನಮಗೇ ಗೊತ್ತಿಲ್ಲದೆ ದೇವ್ರ ಹೃದಯದಲ್ಲಿ ಬಂದು ಸನ್ನಿಹಿತನಾಗಿಬಿಡ್ತಾನೆ. ಸದ್ಯ ಅಂತಾರೆ ಅದಕ್ಕೆ. ಕೂಡಲೇ ಬಹುಬೇಗ ಭಗವಂತ ಸನ್ನಿಹಿತನಾಗುವುದು ಭಾಗವತ ಕಥಾಶ್ರವಣದಿಂದ. ಇಂಥ ಫಲ ಇದೆ. ಹಾಗಾಗಿ ಕ್ಷಿಪ್ರ ಪ್ರವೃತ್ತಿ ಅಂತಾರೆ. ಭಗವಂತನ ಸನ್ನಿಧಾನಕ್ಕಿಂತ ಇನ್ನೇನು ಬೇಕು ಫಲ? ಹೃದಯದಲ್ಲಿ ಭಗವಂತ ಬಹುಬೇಗ ಸನ್ನಿಹಿತನಾಗ್ತಾನೆ, ವ್ಯಕ್ತನಾಗ್ತಾನೆ ಅಂದರೆ ಇದಕ್ಕಿಂತ ಫಲ ಬೇಕೆ? ಆ ದೇವರ ಸನ್ನಿಧಾನ ಬಂತು ಅಂದರೆ ಸಾಕು, ಹೃದಯದಲ್ಲಿ ನಮ್ಮ ಎಲ್ಲ ಅಭದ್ರಗಳು ನಾಶ ಆಗ್ತವೆ. ಹೃದಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಅಂತದೆ ಭಾಗವತ. ಹೃದಯದಲ್ಲಿ ಭಗವಂತನ ಸನ್ನಿಧಾನ ಬಂತು ಅಂದರೆ ಸಾಕು, ಎಲ್ಲ ಥರದ ಅಮಂಗಳಗಳು ದೂರ ಆಗಿಬಿಡ್ತಾರೆ. ಅಂಥ ಶಕ್ತಿ ಆ ಭಗವಂತನ ಸನ್ನಿಧಾನ, ಅದು ಭಾಗವತದ ಚಿಂತನದಿಂದ ಬರ್ತದೆ. ಹೀಗೆ ಭಾಗವತ ಕಥಾಶ್ರವಣ ಜ್ಞಾನ, ವೈರಾಗ್ಯ, ಭಕ್ತಿಗಳಿಗಾಗಿ, ಅವುಗಳ ಸ್ಥಿರೀಕರಣಕ್ಕಾಗಿ ಅಂತ ಮಾಡಬೇಕು. ಇದು ಒಂದು ಫಲ. ಇನ್ನೊಂದು ಮಹಿಮೆ ಹೇಳಿದ್ದಾರೆ. ಕಲಿಯುಗ ಪ್ರಾರಂಭ ಆಗಿ 230 ವರ್ಷಕ್ಕೊಂದು ಭಾಗವತ ಸಪ್ತಾಹ ನಡೀತು ಅಂತ. ಅದು ಯಾಕೆ? ತುಂಗಭದ್ರಾ ತೀರದಲ್ಲಿ ಆತ್ಮದೇವನ ಮಗ ಗೋಕರ್ಣ ಅಂತಿದ್ದ. ಆ ಗೋಕರ್ಣ ಸದಾಚಾರಿ, ಕ್ಷೇತ್ರ ತೀರ್ಥಗಳನ್ನು ಸಂಚಾರ ಮಾಡುವನು ಆಗಿದ್ದ. ಅವನಿಗೊಬ್ಬ ಅಣ್ಣ ದುಂದುಕಾರಿ ಅಂತ. ಅವನು ಏನು ಮಾಡಬಾರ್ದು ಅಂತಿದೆ ಎಲ್ಲ ಮಾಡಿಬಿಟ್ಟಿದ್ದಂತೆ. ಮಾಡಬಾರ್ದದ್ದು ಯಾವುದಿದೆ ಅಂತ ಅದನ್ನೇನು ಪಟ್ಟಿ ಪ್ರತ್ಯೇಕ ಕೊಡೋದೇ ಬೇಕಾಗಿಲ್ಲ. ಅದನ್ನೆಲ್ಲ ಮಾಡಿದಾಗ ಗೋಕರ್ಣನಿಗೆ ಅನಿಸಿತ್ತಂತೆ, ನಮ್ಮಣ್ಣ ಎಷ್ಟು ಮಾಡಬಾರ್ದು ಮಾಡ್ತಿದ್ದಾನಲ್ಲ, ಇವನು ಏನಾಗ್ತಾನೋ ಏನೋ ಹೋದ್ಮೇಲೆ ಇವನು ಮಾಡಿದ ಪಾಪಗಳಿಗೆ ಅಂತ ಅನಿಸಿತ್ತಂತವನಿಗೆ. ಅವನು ಅಂದ್ಕೊಂಡಂಗೆ ಈತ ಪ್ರೇತನಾಗಿಬಿಟ್ಟ, ದುಂದುಕಾರಿ. ಗೋಕರ್ಣ ತೀರ್ಥ ಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿಕೊಂಡು ಒಮ್ಮೆ ಮನೆಗೆ ಬಂದ. ತುಂಗಭದ್ರಾ ತೀರದ ತನ್ನ ಮನೆಯೊಳಗೆ ಬಂದು ವಾಸ ಮಾಡಿದ. ಅವನಿಗೆ ವಿಚಿತ್ರವಾದ ರೀತಿಯಲ್ಲಿ ಮನೆಯಲ್ಲಿ ಪ್ರೇತದ ಬಾಧೆ ಶುರು ಆಯಿತು. ಅವರ ಅಣ್ಣನೇ ಪ್ರೇತನಾಗಿದ್ದು, ದುಂದುಕಾರಿ. ಮನೆ ಬಾಗಿಲು ತಟ್ಟೋದು, ಕಿಟಕಿ ಬಡಿಯೋದು, ಕೂಗ್ದಾಗ ಆಗೋದು, ಇಂಥಿಂಥ ವಿಚಿತ್ರ ಘಟನೆಗಳು ನಡೀತಾ ಇದೆ. ಇದೇನು ನಡೀತಾ ಇದೆ ಅಂತ ಒಮ್ಮೆ ಯಾರೋ ಕೂಗೋದು, ಬಾಗಿಲು ತಟ್ಟೋದು ಮಾಡಿದಾಗ ರಾತ್ರಿ ಒಮ್ಮೆ ಮನೆ ಬಾಗಿಲೇ ತೆಗೆದುಬಿಟ್ಟನಂತೆ. ರಾತ್ರಿಯೇ ನಡುರಾತ್ರಿಯಲ್ಲಿ ಮನೆ ಬಾಗಿಲು ತೆಗೆದಿದ್ದಾನೆ. ಮನೆ ಅಂಗಳದಲ್ಲಿ ಪ್ರೇತ ಕಂಡಿತು ಕಣ್ಣಿಗೆ. ಸಕೃನ್ಮೇಷ ಸಕೃದ್ಧಸ್ತಿ ಸಕೃಚ್ಚ ಮಹಿಷೋಭವತ್. ಒಮ್ಮೆ ಮಹಿಷ ಆನೆ, ಒಮ್ಮೆ ಎಮ್ಮೆ, ಒಮ್ಮೆ ಆನೆ, ಒಮ್ಮೆ ಇನ್ನೇನೋ ರೂಪ ತಗೊಳ್ತಾ ಇದೆ ಅಂತ. ಇದು ಯಾರಿದು ಅಂದ್ಕೊಂಡ ಗೋಕರ್ಣ. ಯಾರಿರ್ಬೋದು ಇವನು? ಧೈರ್ಯ ಮಾಡಿ ಮಾತಾಡಿಸಿದ, ನೀನು ಯಾರಪ್ಪ ಮಾರಾಯ ಅಂತ. ಈ ರಾತ್ರಿ ಕಾಲದಲ್ಲಿ ಬಂದಿದ್ದಿ, ಯಾರು ನೀನು? ನನಗೇನು ಸಂಬಂಧ ನಿಂದು ಅಂತ. ನಾನು ಯಾರು ಅಂತ ಕೇಳ್ತೀಯ? ನಾನು ನಿಮ್ಮ ಅಣ್ಣ ಅನ್ನಂತವ್ನು ಸಲಿಗೆಯಿಂದ ಮಾತಾಡ್ತಾನೆ ನೋಡ್ರಿ. ಏಯ್, ನಾನು ನಿಮ್ಮ ಅಣ್ಣನೋ ದುಂದುಕಾರಿ, ನನ್ನೇ ಮರೆತು ಬಿಟ್ಟಿ ಅಂತಾನೆ. ಓ, ನೀನು ಪ್ರೇತನಾಗಿದೆಯಾ? ನಾನು ಅಂದ್ಕೊಂಡಿದ್ದೆ ನೀ ಬದುಕಿದಾಗಲೇ ಮುಂದೆ ನೀನು ಪ್ರೇತನೇ ಆಗ್ಬೋದು ಅಂತಂದ. ಮತ್ತೆ ಕೆಲವರು ಬದುಕಿದಾಗಲೇ ಹೇಳಿಬಿಡ್ಬೋದು ಮುಂದೆ ಹೀಗೆ ಆಗ್ತಾರೆ ಇವರು ಅಂತ. ಅಷ್ಟು ಪಾಪ ಮಾಡಿದ್ದ. ನಿನಗೂ ಮುಕ್ತಿ ಸಿಗಲಿ ಅಂತ ನಾನು ತೀರ್ಥಯಾತ್ರೆ ಮಾಡ್ತಾ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದ್ನೆಲ್ಲೋ ದುಂದುಕಾರಿ. ಅಣ್ಣ, ನಿನಗಿನ್ನೂ ಮುಕ್ತಿ ಸಿಕ್ಕಿಲ್ವೇ ಅಂತ ಕೇಳ್ದ. ಅದಕ್ಕೆ ಆ ದುಂದುಕಾರಿ ಹೇಳ್ತಾನೆ, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ. ಗಯಾ ಕ್ಷೇತ್ರದಲ್ಲಿ 100 ಬಾರಿ ಶ್ರಾದ್ದ ಮಾಡಿದರೂ ನನ್ನ ಪಾಪಕ್ಕೆ ಮುಕ್ತಿ ಇಲ್ಲ, ಶಾಪಕ್ಕೆ ಮುಕ್ತಿ ಇಲ್ಲ, ಪ್ರೇತ ಶರೀರಕ್ಕೆ ಮುಕ್ತಿ ಇಲ್ಲ ಅನ್ನಿಸ್ತಾ ಇದೆ. ಉಪಾಯಮಪರಂ ಕಂಚಿತ್ ವಿಚಾರಯತು ಸಾಂಪ್ರತಂ. ಯಾವುದಾದ್ರೂ ಒಂದು ಒಳ್ಳೆ ಬೇರೆ ಉಪಾಯ ಮಾಡಿಬಿಡೋ, ನನಗೆ ಈ ಪ್ರೇತ ಶರೀರದಿಂದ ಮುಕ್ತಿ ಕೊಡಿಸಪ್ಪ ಅಂತ ತಮ್ಮನನ್ನು ಅಣ್ಣ ಬೇಡ್ಕೊಂಡಂತೆ. ಆಗ ಆತ
ಸರಿ ಭಾಗವತ ಪುರಾಣ ಮಾಡ್ತೇನೆ, ಅದರಿಂದ ಎಲ್ಲ ಪಾಪ ಕಳೀತದೆ ಅಂತಿದೆ, ನೀನು ಭಾಗವತ ಕೇಳಿಬಿಡು ಪಾಪ ಕಳೀತದೆ ಅಂತ ಹೇಳಿಬಿಟ್ಟ. ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿ ಪ್ರಾರಂಭ ಆಯಿತು. ಆ ಭಾಗವತ ಕೇಳಲಿಕ್ಕೆ ಅವ್ರ ಮನೆಯಲ್ಲಿ ಎಲ್ಲಿ ಕೂಡಬೇಕು ಪ್ರೇತ, ಸುತ್ತಮುತ್ತಲು ಮನೆಯವರಿಗೆಲ್ಲ ಹೇಳಿದ್ದ, ನನ್ನ ಮನೆಯಲ್ಲಿ ಭಾಗವತ ನಡೀತದೆ ನೀವು ಬರಬೇಕು ಅಂತ. ಅವರು ಬಂದಿದ್ದರು. ಈ ಗೋಕರ್ಣನ ಮನೆಯಲ್ಲಿ ಒಂದು ಬಿದಿರು ಕೋಲಿತ್ತಂತೆ, ಬಿದಿರು ಬೊಂಬು ಅಂತಾರೆ, ಅದರೊಳಗೆ ಸೇರಿಕೊಂಡ ಗಾಳಿ ರೂಪದಲ್ಲಿ. ಭಾಗವತ ಎಲ್ಲ ಕೇಳ್ದ. ಆ ಮೊದಲನೇ ದಿನ ಭಾಗವತ ಕೇಳಿದ ಮೇಲೆ ಆ ಬಿದಿರು ಬೊಂಬಿನ ಒಂದು ಗಂಟು ಒಡೆದುಕೊಂಡು ಹೊರಗೆ ಬಂದಿದ್ದಂತೆ. ಹೀಗೆ 7 ದಿನ ಭಾಗವತ ಕೇಳಿದರೆ 7 ಗಂಟು ಒಡೆದು 7ನೇ ದಿನ ಹೊರಗೆ ಬಂದಾಗ ಆ ಪ್ರೇತ ಶರೀರ ಬಿದ್ದು ದಿವ್ಯ ರೂಪ ಬಂದಿತ್ತಂತೆ. ದಿವ್ಯ ರೂಪಧರೋ ದೇವ, ದಿವ್ಯ ರೂಪ ಬಂದಿದೆ, ಪ್ರೇತ ಶರೀರ ಕೆಳಗೆ ಬಿದ್ದೋಗಿದೆ, ಆಕಾಶದಲ್ಲಿ ವಿಮಾನಗಳು ಬಂದಿದ್ದಾರೆ, ದೇವದೂತರು ಬಂದು ಕರ್ಕೊಂಡು ಹೋಗಲಿಕ್ಕೆ. ಅಲ್ಲೇ ಕುಳಿತುಕೊಂಡು ಹೇಳಿದ್ನಂತೆ ದುಂದುಕಾರಿ, ಗೋಕರ್ಣ ಎಂಥ ಅದ್ಭುತ ಭಾಗವತ, ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ, ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ. ಭಾಗವತದ ವಾರ್ತೆ ಧನ್ಯ, ನನಗೆ ಸಪ್ತಾಹ ಶ್ರವಣ ಮಾಡಿಸಿದಿ, ಪ್ರೇತದ ಶರೀರ ಬಿದ್ದೋಯಿತು, ಕೃಷ್ಣನ ಲೋಕ ಪ್ರಾಪ್ತಿ ಆಗ್ತಾ ಇದೆ, ಇದಕ್ಕಿಂತ ಏನು ಧನ್ಯತೆ ಇದೆ, ಭಾಗವತ ಎಷ್ಟು ಅದ್ಭುತ ಅಂತ ಅದನ್ನು ಶ್ಲಾಘನೆ ಮಾಡಿದ. ಕೃಷ್ಣನ ಲೋಕಕ್ಕೆ ಹೋದ ಅಂತ ಕಥೆ. ಹೀಗೆ 2ನೇ ಮಹಿಮೆ. ಹಾಗಾಗಿ ಭಾಗವತ ಕಥಾ ಶ್ರವಣ, ಅದರ ವಾಚನ, ಅಧ್ಯಯನಗಳು, ಪಾರಾಯಣ ನಡೀತು ಅಂದರೆ ಪ್ರೇತ ಶರೀರದಂಥ ಬಹಳ ದೊಡ್ಡ ದುಃಖ, ಪ್ರೇತ ಶರೀರ ಬರಲಿಕ್ಕೆ ಕಾರಣವಾದ ಪಾಪಗಳು, ಅಥವಾ ಈಗಾಗಲೇ ಯಾರಿಗಾದರೂ ಪ್ರೇತ ಶರೀರ ಇಂಥವುಗಳು ಬಂದಿದ್ದು, ಪ್ರೇತ ಬಾಧೆ, ಅವೆಲ್ಲ ಪರಿಹಾರ ಆಗ್ತದೆ ಅಂತನ್ನೋದನ್ನು ಫಲಶ್ರುತಿ ಹೇಳ್ತಾರೆ. ಇನ್ನೊಂದು ಭಾಗವತ 30 ವರ್ಷ ಕಲಿಯುಗ ಪ್ರಾರಂಭ ಆಗಿ ಆಗ ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳಿದ್ದು, ಅದನ್ನು ವಿಸ್ತಾರ ಮಾಡಿ ಭಾಗವತದಲ್ಲಿ ತಿಳಿಸ್ತಾರೆ. ಭಾಗವತ ಒಟ್ಟು 12 ಸ್ಕಂಧ ಇದೆ. 12 ಸ್ಕಂಧ ಸಂಯುತ ಶತವಿಚ್ಛೇದ ಸಂಯುಕ್ತ ಅಂತ ಪ್ರಾರಂಭ. 100 ವಿಚ್ಛೇದ, ಸೂತ ಶೌನಕರ ಪ್ರಶ್ನೋತ್ತರ 100 ಘಟ್ಟದಲ್ಲಿ ಬಂತಂತೆ. 12 ಸ್ಕಂಧ ಇದೆ, 18,000 ಗ್ರಂಥ ಇದೆ. ಗ್ರಂಥೋಯಂ 18,000 ಶತವಿಚ್ಛೇದ ಸಂಯುತ ಅಂತ ಭಾಗವತದ ಹಿರಿಮೆಯನ್ನು, ಭಾಗವತದ ಪರಿಮಿತಿಯನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ. ವ್ಯಾಸರ ಹೃದಯವೇ ಒಂದು ಕಡಲಿದ್ದ ಹಾಗೆ. ಆ ಹೃದಯ ಕಡಲನ್ನು ಮಥಿಸಿದಾಗ ಬೇರೆ ಬೇರೆ ವಸ್ತುಗಳೆಲ್ಲ ಬಂದುವಂತೆ. ಲಕ್ಷ್ಮಿ ಬಂದು, ಪಾರಿಜಾತ ಬಂತು, ಹಾಗೆಯೇ ಕುದುರೆ, ಉಚ್ಚೈಸ್ರವಸ್ ಅನ್ನುವ ಕುದುರೆ, ಕಾಮಧೇನು ಎಲ್ಲ ಬಂತು ಅಂತ ಕೇಳ್ತೀವಿ. ಅಮೃತ ಬಂತು, ಇದೆಲ್ಲ ಕ್ಷೀರ ಸಮುದ್ರದ ಕೊಡುಗೆಗಳು. ವ್ಯಾಸರ ಕ್ಷೀರ ಸಮುದ್ರದ ಕೊಡುಗೆ ಏನು? ವೇದವ್ಯಾಸರ ಹೃದಯ ಕಡಲನ್ನು ಮಥಿಸಿದಾಗ ವೇದಗಳು ಬಂದ್ವಲ್ಲ, ಅದು ಲಕ್ಷ್ಮಿ ಅಂತ ತಿಳಿಬೇಕಂತ. ಅದಕ್ಕೆ ಆ ವೇದಗಳಿಗೆ ಬಹಳ ಮಹತ್ವ ಇದೆ. ಲಕ್ಷ್ಮಿನೇ ದೇವತೆ. ಲಕ್ಷ್ಮಿಗೆ ವೇದಪೀಠ ಅಂತ ಹೆಸರು ಬಂತು. ಅದಕ್ಕೆ ವೇದಪೀಠ ವಿರಿಂಚಿತನಯ, ವೇದಪೀಠ ಅಂತ ಯಾಕೆ ಬಂತು? ವೇದಗಳಿಗೆಲ್ಲ ಅವಳು ದೇವತೆ. ವೇದಮಯವಾದ ಲಕ್ಷ್ಮಿ ವ್ಯಾಸರ ಹೃದಯ ಕಡಲಿನಿಂದ ಮಥಿಸಿದಾಗ ಬಂದವಳು, ಉದ್ಭವಿಸಿದವಳು. ಮಹಾಭಾರತ ಅದು ಪಾರಿಜಾತ ಅಂತ ತಿಳಿಬೇಕು. ಪಾರಿಜಾತ ಬಂದುದು ಕ್ಷೀರ ಸಮುದ್ರದಿಂದ, ಹಾಗೆ ವ್ಯಾಸರ ಹೃದಯ ಕ್ಷೀರ ಸಮುದ್ರದಿಂದ ಮಹಾಭಾರತ ಪಾರಿಜಾತ. ಬ್ರಹ್ಮಸೂತ್ರಗಳೆಲ್ಲ ಅಮೃತ ಅಂತ ತಿಳಿಬೇಕಂತ. ಅಮೃತ ಬಿಟ್ಟು ಹೋಗೋ ಹಾಗಿಲ್ಲ, ಬ್ರಹ್ಮಸೂತ್ರಗಳೆಲ್ಲ ಅಮೃತ. ಹಾಗೆ ಭಾಗವತ ಪುರಾಣ ಚಂದ್ರ ಅಂತ ತಿಳಿಬೇಕು. ಇದು ಚಂದ್ರ ಇದ್ದ ಹಾಗೆ. ಸಂಸಾರದ ತಾಪದಿಂದ ಬೆಂದು ನೊಂದವರಿಗೆ ಚಂದ್ರ ತಂಪು ಕಿರಣ ಎರೆದು ಎಲ್ಲರನ್ನ ತಂಪುಗೊಳಿಸ್ತಾನೆ. ಹಾಗೆ ಭಾಗವತ ಪುರಾಣ ಅನ್ನೋ ಚಂದ್ರ ಚೆನ್ನಾಗಿ ಮನನ ಮಾಡಿಬಿಟ್ರೆ ಸಂಸಾರದ ತಾಪಗಳೆಲ್ಲ ಕಳೆದು ಹೋಗ್ತಾನೆ. ಹಾಗಾಗಿ ವ್ಯಾಸರ ಕಡಲನ್ನು ಮಥಿಸಿ ಉದ್ಭವಿಸಿದಂಥ ಪುರಾಣ ಭಾಗವತ ಚಂದ್ರನನ್ನು ನಾವು ಶ್ರವಣ ಮಾಡಬೇಕು. ವ್ಯಾಸರೇ ಅಪ್ಪಣೆ ಕೊಡ್ತಾರೆ, ಪಿಬಂತಿಯೇ ಭಗವತ ಆತ್ಮನಃ ಸತಾಂ
ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಎಲ್ಲ ಭಾಗವತದ ಮಾತು. ಪಿಬಂತಿಯೇ ಭಗವತ ಆತ್ಮನ ಸತಾಂ. ಭಗವಂತನ ಕಥಾಮೃತವನ್ನು ಎರಡೂ ಕಿವಿ ಪುಟಗಳಲ್ಲಿ ತುಂಬಿ ಪಾನ ಮಾಡಬೇಕಂತ. ಪಾನ ಮಾಡಿದರೆ ಏನು ಬರ್ತದೆ? ಪುನಂತಿ ತೇ ವಿಷಯವಿದೂಷಿತಾಶಯಂ. ನಾವು ಅಂತಃಕರಣ ಲೋಕದ ವಿಷಯ ಪದಾರ್ಥಗಳನ್ನು ಅನುಭವಿಸ್ಲಿಕ್ಕೆ ಹೋಗಿ ಎಲ್ಲ ವಿಷಮಯ ಮಾಡ್ಕೊಂಡಿರ್ತೇವೆ. ಒಂದು ಕ್ಷಣ ನಮ್ಮ ಅಂತಃಕರಣ ಒಂದು ಕಡೆ ನಿಲ್ತಾ ಇರಲ್ಲ. ಇದನ್ನು ಕೇಳೋ, ಅದನ್ನು ಕೇಳೋ, ಇದನ್ನು ವಿಚಾರ ಮಾಡಲೋ, ಅದನ್ನು ವಿಚಾರ ಮಾಡಲೋ, ಇದನ್ನು ಪಡೀಲೋ, ಇದನ್ನು ದೂರ ಸರಿಸಲೋ, ಏನೂ ಗೊತ್ತಾಗ್ತಾ ಇರಲ್ಲ. ಅಷ್ಟು ಅಂತಃಕರಣ ಮಲಿನ ಆಗಿರ್ತದೆ. ಭಾಗವತ ಕಥಾಮೃತ ಪಾನ ಮಾಡ್ತಾ ಇದ್ದರೆ ಎಲ್ಲ ಅಂತಃಕರಣದ ಮಲ ದೂರ ಆಗಿಬಿಡ್ತದೆ. ಆ ಕಾರ್ಯ ಮಾಡಬೇಕು. ಅದಕ್ಕೆ ಪುನಂತಿತೆ ವಿಷಯವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಆ ಪರಮಾತ್ಮನ ಪಾದಕಮಲಗಳನ್ನು ಭಾಗವತ ಕಥಾಮೃತ ಪಾನ ಮಾಡಿದವನು ಕೊನೆಗೆ ಹೋಗಿ ಸೇರುವಂತಾಗ್ತದೆ. ಹಾಗಾಗಿ ಭಾಗವತ ಕಥಾಶ್ರವಣ ಮಾಡಿರಿ. ಅದನ್ನೇ ಹೇಳಿದರು ದಾಸರು ಕೂಡ. ಭುವನ ಪಾವನವೆನಿಪ ಲಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ಎಂಥ ಅದ್ಭುತವಾಗಿ ಹೇಳಿದ್ದಾರೆ. ಅದೆಲ್ಲ ಭಾಗವತದ ಮಾತಿನ ವಿವರಣೆಯೇ ಅದು. ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಅಂತಾರೆ. ವಿವಿಧ ಭೋಗಗಳಿಹ ಪರಂಗಳಲ್ಲಿ, ಇಹಲೋಕ ಪರಲೋಕಗಳಲ್ಲಿ ಬೇಕಾದದ್ದನ್ನು ಭಗವಂತನ ಕಥಾಮೃತ ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ದರೆ ತಾನಾಗೆ ಬಂದು ಒದಗಿಸಿಬಿಡ್ತದಂತ. ಅದಕ್ಕಾಗಾದರೂ ಶ್ರವಣ ಮಾಡಿರಿ ಅಂತಾರೆ ದಾಸರು. ಜಗನ್ನಾಥದಾಸರ ಮಾತೇ ಎಷ್ಟು ಅದ್ಭುತ ಇದು ನೋಡಿ. ಹಾಗಾಗಿ ನಾವು ಭಾಗವತ ಕಥಾ ಶ್ರವಣದಲ್ಲಿ, ಅನುಸಂಧಾನದಲ್ಲಿ, ಚಿಂತನದಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಇನ್ನು ಪ್ರಥಮ ಸ್ಕಂಧದಿಂದ ಆರಂಭ ಮಾಡಿ ದ್ವಾದಶ ಸ್ಕಂಧದವರೆಗೂ ಭಾಗವತದಲ್ಲಿ ಹೇಳಲಿಕ್ಕೆ ಹೊರಟ ಪ್ರಮುಖ ವಿಷಯ ಏನು? ಎರಡು. ಒಂದು, ಭಗವಂತ ಅವನ ಪ್ರೀತಿಗಾಗಿ ಮಾಡಬೇಕಾದ ಭಾಗವತದ ಧರ್ಮ. ಇದು ಭಾಗವತದ ವಿಷಯ ಅಂತ ತಿಳಿಬೇಕು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಪ್ರೋಜ್ಜಿತ ಕೈತವಃ ಧರ್ಮಃ ಪರಮಃ ಧರ್ಮಃ ಅತ್ರ ನಿರೂಪ್ಯತೆ. ನಿಷ್ಕಾಮವಾದ, ಜ್ಞಾನಪೂರ್ವಕವಾದ, ಭಗವಂತನ ಪ್ರೀತ್ಯರ್ಥವಾದ ಧರ್ಮ ಭಾಗವತದಲ್ಲಿ ನಿರೂಪಣೆ ಆಗ್ತದೆ. ಯಾವುದನ್ನು ಭಗವಂತ ನನ್ನ ಪ್ರೀತಿ ಬಿಟ್ಟು ಬೇರೆ ಉದ್ದೇಶದಿಂದ ಮಾಡಬೇಡ ಅಂತಾನೆ. ನನ್ನ ಪ್ರೀತಿಗಾಗಿಯೇ ಮಾಡು. ಯಾವುದು ವಿಹಿತವೋ, ಯಾವುದು ದೇಶ, ಯಾವುದು ಕಾಲ ಅದಕ್ಕನುಗುಣವೋ, ಯಾವ ವರ್ಣನೋ, ಯಾವ ಆಶ್ರಮನೋ ಅದಕ್ಕನುಗುಣನೋ ಅದನ್ನು ಮಾಡು. ಅದನ್ನು ನನ್ನ ಪ್ರೀತಿಗಾಗಿ ಮಾಡು, ತಿಳಿದು ಮಾಡು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ. ನೋಡಿ, ಸೋಚಿತ ಕರ್ಮಗಳ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತಾರೆ ಹಿರಿಯರು. ನಮಗೆ ವಿಹಿತವಾದ ವೃತ್ತಿ, ದೇವರ ಪೂಜಾರೂಪವಾದಂತಹ ಆಚರಣೆ, ಅದೇ ಧರ್ಮ ಅಂದರೆ ಅದನ್ನು ಮಾಡು. ಜ್ಞಾನಪೂರ್ವಕವಾಗಿ ಮಾಡು, ಭಕ್ತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಉಳಿದೆಲ್ಲ ಜವಾಬ್ದಾರಿ ಭಗವಂತ ತಗೊಳ್ತಾನಂತೆ. ಮಾಡಿದರೆ ಸಾಕು. ನಾವು ಅದನ್ನು ಬೋಧನೆ ಮಾಡಲಿಕ್ಕೆ ಬಂದದ್ದೇ ಶ್ರೀಮದ್ ಭಾಗವತ. ಪ್ರೋಜ್ಜಿತ ಕೈತವಃ ಧರ್ಮ. ಕಿತವ ಅಂದರೆ ವಂಚನೆ, ಪ್ರೋಜ್ಜಿತ ಕೈತವ ಅಂದರೆ ವಂಚನೆ ಇಲ್ಲದೆ ಮಾಡು, ನಿರ್ವಂಚನೆಯಿಂದ ಮಾಡು.
ನೆಪ ಇಲ್ಲದೆ ಮಾಡು, ಯಾವ ಫಲದ ಆಸೆ ಇಟ್ಕೊಳ್ಬೇಡ. ಎಂಥ ಅದ್ಭುತವಾದ ಭಾಗವತ ಧರ್ಮ. ಇದನ್ನು ಆಚರಣೆ ಮಾಡಿಯೇ ಹಿಂದಿನವರೆಲ್ಲ ಇದೇ ಭೂಮಿಯಲ್ಲಿ ಬಂದ ರಾಜರು, ಋಷಿಗಳು, ದೇವತೆಗಳು ದೇವರನ್ನು ಕಾಣಲಿಕ್ಕೆ ಕಾರಣ ಆಯ್ತಂತೆ. ಭಾಗವತ ಹೊರಟದ್ದು ಕಥೆ ಹೇಳಲಿಕ್ಕೂ ಅಲ್ಲ, ಭಾಗವತ ಹೊರಟದ್ದು ರಂಜನೆ ಮಾಡಲಿಕ್ಕಂತೂ ಅಲ್ಲವೇ ಅಲ್ಲ, ಜನರಂಜನೆ ಅಲ್ಲ ಭಾಗವತ ಹೊರಟದ್ದು. ಭಾಗವತ ಹೊರಟದ್ದು ಯಾಕೆ? ವೇದವ್ಯಾಸರ ಪಾಂಡಿತ್ಯ ಬಹಳ ಅದ್ಭುತ ಅಂತ ತಿಳಿಸ್ಲಿಕ್ಕಲ್ಲ, ವ್ಯಾಸರ ಕವಿತಾ ಚಾತುರ್ಯ ಜಗತ್ತಿಗೆಲ್ಲ ಪ್ರಕಟ ಮಾಡಲಿಕ್ಕೆ ಭಾಗವತ ಹೊರಟದ್ದಲ್ಲ. ಮತ್ತು ಭಾಗವತ ಯಾಕೆ ಹೊರಡ್ತು? ಶ್ರೀ ಸಾಮಾನ್ಯನೂ ಕೂಡ ಯಾವುದೇ ದೇಶ, ಯಾವುದೇ ಕಾಲ, ಯಾವುದೇ ವಯಸ್ಸು, ಯಾವುದೇ ವರ್ಣದಲ್ಲಿದ್ದರೂ ಅವನಿಗೆ ವಿಹಿತವಾದದ್ದನ್ನು ಶ್ರದ್ಧೆಯಿಂದ ಅವನ ಆಚರಣೆ ಮಾಡಿ ದೇವರನ್ನು ಪಡೀಲಿಕ್ಕೆ ಒಂದು ಉಪಾಯ ಇದೆ, ಅದನ್ನು ತಿಳಿಸ್ಲಿಕ್ಕೆ ಹೊರಟದ್ದೇ ಶ್ರೀಮದ್ ಭಾಗವತ. ಯಾರು ಬೇಕಾದರೂ ಆಗಲಿ. ಇದು ಎಂಥ ವಿಶೇಷ ನೋಡ್ರಿ. ಈಗ ಇವರಿಗೆಲ್ಲ ನೆನಪಾಯಿತು ಸೆಕ್ಯುಲರ್ ಅಂತ. ವ್ಯಾಸರು ಮೊದಲೇ ಹೇಳಿಟ್ರು ಅದನ್ನು. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾ ಯವನಾಖಸಾದಯ ಏನೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಯಾರು ಹೇಳ್ತಾರೆ ಈ ಮಾತನ್ನು? ಕಿರಾತ, ಹೂಣ, ಆಂಧ್ರ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅಂತಾರೆ. ಸರಿ, ಇಷ್ಟು ದಿನ ಮಾಡಲಿಲ್ಲ ಅಂತ ಈಗ ಮುಂದೆ ಮಾಡಲ್ಲ ಅಂತ ಅನ್ಬೇಡ. ಕೆಲವ್ರು ಹಾಗೆ, ಇಷ್ಟು ದಿನನೇ ಮಾಡಲಿಕ್ಕಾಗಿಲ್ಲರಿ, ಇನ್ನು ಮುಂದೆ ಏನು ಮಾಡ್ತೀವಿ, ವಯಸ್ಸಾಗಿ ಹೋಯಿತು, ಅಥವಾ ಸಮಯ ಮೀರಿ ಹೋಯಿತು, ಅಥವಾ ಪರಿಸರದಲ್ಲಿ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ, ಹಾಗೂ ಅನ್ಬೇಡ ಅಂತ. ವಯಸ್ಸಾದವನು ಭಾಗವತ ಧರ್ಮ ಆಚರಣೆ ಮಾಡಿ ಭಗವಂತನನ್ನು ಕಂಡದ್ದಕ್ಕೆ ಉದಾಹರಣೆಗಳಿವೆ ಅಂತ ಹೇಳ್ತಾರೆ. ಮತ್ತು ಸಣ್ಣ ವಯಸ್ಸಿನವನು ಭಗವಂತನನ್ನು ಕಂಡ, ವಯಸ್ಸಾದವನು ಭಗವಂತನನ್ನು ಕಂಡ. ಆಚರಣೆ ಮಾಡಬೇಕಾದದ್ದು ಬಹಳ ಮಹತ್ವ. ಜೀವನ ಇಡೀ ಮಲಗಿದ್ನಲ್ಲಪ್ಪ ಮುಚುಕುಂದ, ಅವನೇನು ಮಾಡಿದ? ಬರೀ ಮಲಿಗೆ ಇದ್ದ ಮಹಾರಾಯ. ಎಷ್ಟು ವಯಸ್ಸಾಗಿತ್ತು ಅವನಿಗೆ? ಅವನು ಎದ್ದ ಮೇಲೆ ಆಚರಣೆ ಮಾಡಿ ಭಗವಂತನನ್ನು ಕಾಣಲಿಲ್ವೇನು? ಹಾಗಾದರೆ ವಯಸ್ಸೇನು ಅಡ್ಡಿ ಅಂತ ಕೇಳ್ತಾರೆ. ಸಣ್ಣ ವಯಸ್ಸಿತ್ತು ಧ್ರುವನಿಗೆ, ಭಾರೀ ಅನುಭವಶಾಲಿನ. ಸಣ್ಣ ವಯಸ್ಸು, 5ನೇ ವಯಸ್ಸು. ಅವನು ಭಾಗವತ ಧರ್ಮ ಆಚರಣೆ ಮಾಡಿ ಭಗವಂತನನ್ನು ಕಾಣಲಿಲ್ವೇ? ಮಧ್ಯಮ ವಯಸ್ಕರಾದಂಥ ಉದ್ಧವ, ಅಕ್ರೂರ, ಅವರು ಭಾಗವತ ಧರ್ಮ ಆಚರಣೆ ಮಾಡಿ ಭಗವಂತನನ್ನು ಕಾಣಲಿಲ್ವೇ? ಕುಂತಿ, ಎಷ್ಟು ಅನುಭವ ಜೀವನದಲ್ಲಿ, ಎಷ್ಟು ದುಃಖ, ಎಷ್ಟು ನಷ್ಟ, ಎಷ್ಟು ಕಷ್ಟ, ಮಕ್ಕಳಿಂದ, ಪತಿಯಿಂದ, ಪುತ್ರರಿಂದ ಅವರು ಅನುಭವಿಸಿದ್ದು, ತಾನು ಅನುಭವಿಸಿದ್ದು. ಆದರೂ ಭಾಗವತ ಧರ್ಮ ಆಚರಣೆ ಭಗವಂತನ ಪ್ರೀತಿಗಾಗಿ ಅವನು ಹೇಗೆ ಹೇಳಿದಾನೋ ಹಾಗೇ ನುಡಿದು ಅವಳು ದೇವರನ್ನು ಕಾಣಲಿಲ್ವೇ? ಇದು ಭಾಗವತ ಧರ್ಮದ ವೈಶಿಷ್ಟ್ಯ. ಒಬ್ಬಳು ವೇಶ್ಯೆ, ಅವಳು ನೋಡಿದರೆ ವೇಶ್ಯೆ ಅಂತೆ. ಅವಳಿಗೆ ಬುದ್ಧಿ ಬಂತಂತೆ, ಹೃದಯದಲ್ಲಿ ಭಗವಂತನಿದ್ದಾನೆ, ಯಾಕೆ ಬೇಕು ಪರಪುರುಷ ಅಂತ. ನೋಡಿ ಎಂಥ ವಿಚಿತ್ರ ಕಥೆ ಹೇಳ್ತದೆ ಭಾಗವತ 11ನೇ ಸ್ಕಂಧ. 11ನೇ ಸ್ಕಂಧ ಜಗತ್ತಿನೊಳಗೆ ಬಹಳ ಧರ್ಮಭೂಯಿಷ್ಠ ಸ್ಕಂಧ ಅಂತ ಪ್ರಸಿದ್ಧಿ. ಅಲ್ಲಿ ಒಬ್ಬಳು ವೇಶ್ಯೆ ಕಥೆ ಹೇಳಿ ವೇದವ್ಯಾಸರು, ಅವಳು ಭಾಗವತ ಧರ್ಮವನ್ನು ಮನಸ್ಸಿನಲ್ಲಿ ಆಚರಣೆ ಮಾಡಿ ದೇವರನ್ನು ಮನಸ್ಸಿನಲ್ಲಿ ಕಂಡು ದೇವರಿಂದ ಮುಕ್ತಿ ಪಡೆದ್ಲು ಅಂತ ಭಾಗವತದಲ್ಲಿ ಕಥೆ ಹೇಳಿಬಿಡ್ತಾರೆ ವೇದವ್ಯಾಸರು. ಅಂದರೆ ವ್ಯಾಸರಿಗೆ ಎಷ್ಟು ದೂರದೃಷ್ಟಿ ಇದೆ. ಭಾಗವತ ರಚನೆ ಮಾಡಿದ್ದೇ ಕಲಿಯುಗದ ಸಜ್ಜನರಿಗೋಸ್ಕರ. ನಮಗಿಂತ 100 ಪಟ್ಟು ನಮ್ಮ ಬಗ್ಗೆ ಯೋಚನೆ ಮಾಡಿದ್ದಾನೆ ಭಗವಂತ. ಇವರೆಲ್ಲ ಯಾವ ದೇಶದಲ್ಲಿರ್ತಾರೋ, ಯಾವ ಕಾಲದಲ್ಲಿರ್ತಾರೋ, ಯಾವ ಪರಿಸರದಲ್ಲಿರ್ತಾರೋ, ಅವರಿಗೆಲ್ಲ ಮುಕ್ತಿ ಕೊಡಿಸ್ಬೇಕಲ್ಲ. ಮತ್ತೆ ಅದಕ್ಕೆ ನಾನು ಭಾಗವತ ರಚನೆ ಮಾಡಿ ಕೊಟ್ಬಿಡ್ತೇನೆ, ಅದನ್ನು ಚೆನ್ನಾಗಿ ಅವರು ಅಧ್ಯಯನ ಮಾಡಲಿ, ಚಿಂತನೆ ಮಾಡಲಿ, ಆಚರಣೆಗೆ ತರಲಿ, ಮೋಕ್ಷ ಕೊಡೋ ಜವಾಬ್ದಾರಿ ನನಗೆ ಬಿಡಲಿ ಅಂತಂತಾನೆ ಭಗವಂತ. ನೋಡಿ, ಇದು ಮುಖ್ಯ ವಿಷಯ ಅಂದರೆ ಇದು. ಯಾಕಂದರೆ ಬಹಳ ಜನರಿಗೆ ಏನೇನೋ ಗೊಂದಲಗಳಿತ್ತು. ಬರೀ ಮಹಾಭಾರತ ಓದಿಬಿಟ್ರೆ ನಮ್ಮ ಬುದ್ಧಿವಂತಿಕೆ ಅಷ್ಟಿರಲ್ಲ, ಓದುವಷ್ಟು ಇರಲ್ಲ, ಅರ್ಥ ಮಾಡಿಕೊಂಡ್ರೂ ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಮಹಾಭಾರತದಿಂದ ಸರಿಯಾದ ಧರ್ಮದ ತಿಳುವಳಿಕೆ ಆಗ್ತಿರಲಿಲ್ಲ. ಬ್ರಹ್ಮದೇವರು, ರುದ್ರದೇವರು ಅವರಿಗೆಲ್ಲ ಆಗ್ತದೆ, ನಮ್ಮಂಥವ್ರಿಗೆ ಆಗಲ್ಲ. ಭಕ್ತಿ ಬೇಗ ದೇವರಲ್ಲಿ ಮೂಡಲ್ಲ. ಭಾಗವತ ಧರ್ಮದ ತಿಳುವಳಿಕೆ
ಸ್ಪಷ್ಟವಾಗಿ ಆಗಲ್ಲ. ಅದಕ್ಕೆ ವ್ಯಾಸರು ಭಾಗವತ ರಚನೆ ಮಾಡಿಕೊಟ್ರು ಅಂತಾರೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ, ಯದ್ಯಪಿ ಮಹಾಭಾರತ ರಚನೆ ಆದದ್ದು ಅದಕ್ಕೆ ಅಂತೆ, ಎಲ್ಲರಿಗೆ ಧರ್ಮಜ್ಞಾನ ಬರಲಿ ಅಂತ. ಆದರೆ ಮಹಾಭಾರತದ ಗಾಂಭೀರ್ಯ, ಮಹಾಭಾರತದಲ್ಲಿ ಭಾಷಾ ತ್ರೈವಿಧ್ಯ, ಮಹಾಭಾರತದ ವಿಸ್ತಾರ ಮಂದಾಧಿಕಾರಿಗಳಿಗೆ ಧರ್ಮಬೋಧನೆ ಬೇಗ ಆಗದಂತೆ ಮಾಡಿಬಿಡ್ತು. ಅದಕ್ಕೆ ನಾರದರು ವ್ಯಾಸರನ್ನು ಕೇಳ್ಕೊಂಡ್ರಂತೆ, ನೀವೇನೋ ಮಹಾಭಾರತ ಬರೆದು ಕೊಟ್ಟಿದ್ದೀರಿ ನಿಜ, ಆದರೆ ಆ ಚಾನಲ್ ಎಲ್ರಿಗೂ ಅರ್ಥ ಆಗ್ತಿಲ್ಲ ಅಂತಂದ್ರಂತೆ. ಕೆಲವು ಚಾನಲ್ ಅರ್ಥ ಆಗಲ್ಲ, ಮೊಬೈಲ್ನಲ್ಲಿ ನೀವು ತೆಗೆದ್ರೆ ಈಗಲೂ ಕೆಲವು ಚಾನಲ್ ಮಾತ್ರ ಅರ್ಥ ಆಗ್ತದೆ. ಅವ್ರು ಏನೋ ಭಾಷೆಯಲ್ಲಿ ಮಾತಾಡ್ತಾರೆ, ನಮಗೆ ಹೆಂಗೆ ಅರ್ಥ ಆಗಬೇಕು? ಹಾಗೆ ಮಹಾಭಾರತದ ಚಾನಲ್ ಸರಿಯಾಗಿ ಅರ್ಥ ಆಗಲ್ಲ. ಸರಿಯಾಗಾದ್ರೆ ಹೊಸ ಚಾನಲ್, ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಇಂದ ಭಗವಂತ, ಹೊಸದು ಮಾಡಿಬಿಡ್ತೇನೆ ನಾನು ಅಂತ. ಎಲ್ರಿಗೂ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂತ ಯಾರೂ ಅನ್ನಬಾರ್ದು. ಹಾಗೊಂದು ಚಾನಲ್ ಮಾಡ್ತೀನಿ ಇನ್ನಂತೆ ಭಗವಂತ. ಇದೇ ವೇದವ್ಯಾಸರು ಕೊಟ್ಟ ಭಾಗವತ ಅನ್ನೋ ಮಾಧ್ಯಮ. ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ, ಕೇವಲ ಧರ್ಮವನ್ನು ಮಾಡು ಅಂತ ತಲೆ ಮೇಲೆ ಸುತ್ತಿಗೆ ತೊಗೊಂಡು ಹೊಡೆದ್ರೆ ಬಹಳ ಜನರಿಗೆ ಅದ್ರ ಬಗ್ಗೆ ಅಸಡ್ಡೆ ಮೂಡಲಿಕ್ಕೆ ಶುರು ಆಗ್ತದೆ. ಪ್ರವಚನ ಹಾಗೆ ಮಾಡಿದ್ರೆ ಅಸಡ್ಡೆ ಮೂಡಿಬಿಡ್ತದೆ. ಏನು ಬರೀ ಬಂದು ಧರ್ಮ ಮಾಡು ಅಂತ ಹೇಳ್ತಾರೆ, ಆ ಧರ್ಮ ಏನು ಅಂತ ನಮಗೆ ಗೊತ್ತಾಗಲ್ಲ, ಇವ್ರು ಮಾಡು ಅನ್ನೋದು ಬಿಡಲ್ಲ ಅಂತ. ಅದಕ್ಕೆ ವ್ಯಾಸರು ಯೋಚನೆ ಮಾಡಿ ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ, ಬಹಳ ಸೂಕ್ಷ್ಮವಾಗಿ ಯೋಚಿಸಿ ಶ್ರೀ ಸಾಮಾನ್ಯನಿಂದಲೂ ಯಾವುದನ್ನು ಆಚರಣೆ ಮಾಡಿದರೆ ಬಹುಬೇಗ ಭಗವಂತ ಪ್ರೀತನಾಗಿ ಅವನನ್ನು ತನ್ನವ ಅಂತ ಕರೆದು ಮುಕ್ತಿ ಕೊಡ್ತಾನೋ ಅಂಥ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಬಂದದ್ದೇ ಶ್ರೀಮದ್ ಭಾಗವತ. ಇದು ಒಂದು. ಈ ಧರ್ಮ ಮಾಡಿದ್ರೇ ದೇವರು ಪ್ರೀತನಾಗ್ತಾನೆ. ಆ ಭಗವಂತ ಅವನು ಈ ಭಾಗವತದ ಮುಖ್ಯ ವಿಷಯ ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಎರಡು ವಿಷಯ. ಭಾಗವತದಿಂದ ಪ್ರಯೋಜನ ಏನು? ತಾಪತ್ರಯೋನ್ಮೂಲನಂ, ನಮಗೆ ಬರೋ ಆಧ್ಯಾತ್ಮಿಕ ತಾಪ, ಆಧಿಭೌತಿಕ ತಾಪ, ಆಧಿದೈವಿಕ ಅಂತ ತಾಪ, 3 ತಾಪ ಇದೆ. ಭಾಗವತದಿಂದ 3 ತಾಪ ಪರಿಹಾರ ಆಗ್ತದಂತೆ. ಯಾಕೆ? ಇವುಗಳನ್ನು ಕೊಡೋರೆಲ್ಲ ಭಾಗವತದಲ್ಲಿ ಒಂದಲ್ಲ ಒಂದು ರೂಪದಿಂದ ಬಂದಿದ್ದಾರೆ. ಆಧ್ಯಾತ್ಮಿಕ, ಆದಿಭೌತಿಕ ಇವುಗಳನ್ನು ಕೊಡೋರೆಲ್ಲ ದೇವತೆಗಳು. ಕೊಡೋದು ಅಂದರೆ ಅವ್ರಿಗೇನಾಗ್ತಿರಲ್ಲ, ನಮಗೆ ಬರ್ತಿರ್ತದೆ ನಮ್ಮ ಪಾಪಕರ್ಮಾನುಸಾರ. ಅವರೆಲ್ಲ ಭಾಗವತದಲ್ಲಿ ಒಂದಲ್ಲ ಒಂದು ರೂಪದಿಂದ ಬರ್ತಾರೆ. ಅವರನ್ನು ನಾವು ಕಥೆ ಕೇಳಿ ಅವರ ಸ್ಥಾನ ತಿಳಿದು ಅವರನ್ನು ಪ್ರಾರ್ಥನೆ ಮಾಡೋಣದ್ರಿಂದ ತಾಪತ್ರಯಗಳು ಪರಿಹಾರ ಆಗಿಬಿಡ್ತಾರೆ. ಹಾಗೆಯೇ ಶಿವದಂ, ಶಿವ ಅಂದರೆ ಭದ್ರಂ, ಮಂಗಳ, ಮೋಕ್ಷ ಅಂತ ಅರ್ಥ. ಬರೀ ತಾಪತ್ರಯ ಪರಿಹಾರ ಅಲ್ಲ, ನಮ್ಮೊಳಗೇ ಇರುವಂತಹ ಮಂಗಳಮಯವಾದ ಸ್ವರೂಪ, ಅದರ ಅಭಿವ್ಯಕ್ತಿಯನ್ನು ಭಗವಂತ ಕೊಡ್ತಾನೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ, ನಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗ್ತದಂತ. ಅದಕ್ಕೆ ಶಿವದಂ ಅಂತ ಕರೆದಿದ್ದಾರೆ. ಮುಕ್ತಿ ಬೇಕಲ್ವೇ? ನಮ್ಮ ಆನಂದವೇ ನಮ್ಮ ಅನುಭವಕ್ಕೆ ಬರದೇ ಇದ್ದರೆ ಹೇಗೆ? ಭಾಗವತದಿಂದ ಆ ಲಾಭ ಇದೆ ಅಂತ ಹೇಳ್ತಾರೆ ಮಹಾನುಭಾವರು. ಯಾಕೆ? ಭಾಗವತ ಬರೀ ಹೊರಗಿರುವ ಭಗವಂತನ ರೂಪ ಕಾಲ ಅಂತಿದೆ, ಅಷ್ಟನ್ನೇ ವರ್ಣನೆ ಮಾಡಲ್ಲ. ಭಾಗವತ ನಮ್ಮೆಲ್ಲರ ಒಳಗೊಂದು ಪುರುಷ ಅಂತ ರೂಪ ಇದೆ ಅಂತ. 2 ರೂಪ ನೆನಪಿರಬೇಕು. ಹೊರಗೆಲ್ಲ ವ್ಯಾಪಿಸಿರುವ ಭಗವದ್ ರೂಪವನ್ನು ಕಾಲ, ಅದು ನಮಗೆ ಐಹಿಕವಾದಂತಹ ಇಷ್ಟಗಳನ್ನು ಪೂರ್ಣ ಮಾಡ್ತದೆ, ಐಹಿಕವಾದಂತಹ ತಾಪಗಳನ್ನು ಕಳೀತದೆ, ಅನಿಷ್ಟಗಳನ್ನು ಕಳೀತದೆ. ಅದು ಕಾಲರೂಪ. ಒಳಗೊಂದು ಭಗವಂತನ ರೂಪ ಇದೆ, ಅದಕ್ಕೇನಂತ ಹೆಸರು ಪುರುಷ. ಅವನಿಗೆ ಬಿಂಬ ಅಂತ ಕರೆದಿದ್ದಾರೆ. ಅವನು ಮಾತ್ರ ನಮ್ಮ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡುವ. ಭಾಗವತ ಶ್ರವಣ ಮಾಡ್ತಾ ಇದ್ದಾಗ ಒಳಗಿರುವ ಪುರುಷ ಇದ್ದಾನಲ್ಲ, ಬಿಂಬರೂಪಿ ಭಗವಂತ, ನಮ್ಮ ಸ್ವರೂಪ ಅಭಿವ್ಯಕ್ತಿಗೆ ಆಗಬೇಕಾದದ್ದನ್ನೆಲ್ಲ ಯೋಜನೆ ಮಾಡಿ ಕೊಟ್ಬಿಡ್ತಾನಂತೆ. ಹಾಗಾಗಿ ಶಿವದಂ, 2 ಭಗವಂತನ ರೂಪ, ಕಾಲರೂಪ, ಪುರುಷರೂಪ. ಪುರುಷರು ಅದಕ್ಕೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂತಾರೆ ಸಾರೋದ್ಧಾರಕಾರ. ಭೂಯೋ ನಮಃ ಸದ್ವ್ರಜಿನಚ್ಚಿದೆ ಸತಾಂ ಅಸಂಭವಾಯ ಕಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ.
ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿತ್ರತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಅಂತರ್ಧ್ರುವಾಯ ಒಳಗೆ ಇದ್ದಾನೆ ಭಗವಂತ ಪುರುಷನಾಗಿ. ನಮಃ ಪರಸ್ಮೈ ಪುರುಷಾಯ, ಆ ಒಳಗಿನ ಭಗವದ್ರೂಪ, ಹೊರಗಿನ ಕಾಲರೂಪ ಎರಡೂ ವಿಶೇಷವಾಗಿ ನಮಗೆ ಅನುಗ್ರಹಿಸುವಂತಾಗ್ತದೆ. ಹಾಗಾಗಿ ಶ್ರೀಮದ್ಭಾಗವತ ಶ್ರವಣ ಮಾಡಬೇಕು. ಇದು ಫಲ. ಮೋಕ್ಷ ಇದೆ. ಮೋಕ್ಷ ಅಂದರೆ ಸ್ವರೂಪದ ಆನಂದ ಅಭಿವ್ಯಕ್ತಿ ಇದೆ. ತಾಪತ್ರಯಗಳನ್ನು ಉನ್ಮೂಲನ ಮಾಡ್ತದೆ. ಈ ಎಲ್ಲ ಕಾರಣಕ್ಕಾಗಿ ಭಾಗವತ ಶ್ರವಣ, ಈ ಎಲ್ಲ ಫಲ ಇದೆ. ಹೀಗೆ ಪ್ರಯೋಜನ, ವಿಷಯ ಹಾಗೂ ಅಧಿಕಾರಿ. ಭಾಗವತ ಶ್ರವಣ ಮಾಡಲಿಕ್ಕೆ ಅರ್ಹತೆ ಏನು? ಆಚಾರ್ಯ, ನಮಗಷ್ಟು ಭಾಗವತ ಹೇಳುವಷ್ಟು ಕೇಳುವಷ್ಟು ಅರ್ಹತೆ ಇನ್ನೂ ಬಂದಿಲ್ಲ, ಮುಂದಿನ ಜನ್ಮದಲ್ಲಿ ಬೇಕಂದರೆ ಮಾಡೋಣ ಅಂತ ಕೆಲವರಿಗೆ ಅನ್ನಿಸ್ತಿರ್ತದೆ. ಅಯ್ಯೋ ನಮಗೆ ಅರ್ಹತೆ ಬಂದಿಲ್ಲ ಅಂತ. ವ್ಯಾಸರು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆಲ್ಲ ಎಷ್ಟೆಷ್ಟು ಅರ್ಹತೆ ಬೇಕು ಅಂತ ಅಥ ಶಬ್ದದಿಂದ ತೋರಿಸಿದರೆ, ಪುರಾಣದಲ್ಲಿ ಮಾತ್ರ ಒಂದು ಸ್ಪೆಸಿಫಿಕ್ ಆದ ಶಬ್ದ ಹಾಕ್ತಾರೆ. ವ್ಯಾಸರ ದೂರದೃಷ್ಟಿ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತದೆ. ನೀವು ನಿರ್ಮತ್ಸರರಾಗಿದ್ದರೆ ನನ್ನ ಪುರಾಣಕ್ಕೆ ಅರ್ಹರು ಅಂತ ಕರೆದ್ರಂತೆ. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ನಿಮ್ಮೊಳಗೆ ಇನ್ನೊಬ್ಬರು ಕಂಡ್ರೆ ಮಾತ್ಸರ್ಯ ಇಲ್ಲದೆ ಇದ್ದರೆ ನನ್ನ ಭಾಗವತ ಶ್ರವಣಕ್ಕೆ ನೀವು ಅರ್ಹರು ಅಂತ ತಿಳ್ಕೊಂಬಿಡ್ರಿ ಅಂತಂದ್ರೆ. ಈ ಶಬ್ದದ ಗಾಂಭೀರ್ಯ, ನಾವು ಆಮೇಲೆ ಅದನ್ನು ಪಾಂಡಿತ್ಯದಿಂದ ಅದಕ್ಕೆ 100 ಅರ್ಥ ಹೇಳೋದು ಬೇರೆ. ಆಮೇಲೆ ಆ ಶಬ್ದದಲ್ಲಿ ಹೃದಯ ಎಷ್ಟು ವೈಶಾಲ್ಯ ಇದೆ ವೇದವ್ಯಾಸರದ್ದು ಅಂತ ಗೊತ್ತಾಗ್ತದೆ. ನನ್ನ ಭಾಗವತ ಶ್ರವಣ ಮಾಡಲಿಕ್ಕೆ ಇನ್ನೊಬ್ಬರು ಕಂಡ್ರೆ ನೀನು ಅಸೂಯೆ ಪಡಬೇಡ, ನಿನ್ನೊಳಗೆ ನೀನೇ ವಿಮರ್ಶೆ ಮಾಡ್ಕೊ. ನಿನಗೆ ಇನ್ನೊಬ್ಬರನ್ನು ನೋಡಿದರೆ ಅಸೂಯೆ ಆಗ್ತಾ ಇಲ್ವಾ? ಹಾಗಾದರೆ ನೀ ಭಾಗವತ ಕೇಳಲಿಕ್ಕೆ ಅರ್ಹನಾಗಿದ್ದಿ ಅಂತ ಅರ್ಥ ಅಂತಂದ್ಬಿಟ್ಟು. ಇದನ್ನು 10 ಸಲ ಯೋಚನೆ ಮಾಡಬೇಕು ನಾವು ಮಲ್ಕೊಂಡಾಗೆಲ್ಲ. ನಾವು ನಿರ್ಮತ್ಸರ ಆಗೇವಾ ಅಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಭಾಗವತದ ಒಳಗೆ ನಾವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಬೇಕಂತ. ಅಂದರೆ ವ್ಯಾಸರಿಗೆ ಮಾನವ ದೃಷ್ಟಿ ಎಷ್ಟಿದೆ, ವ್ಯಾಸರು ಮಾನವರನ್ನು ಹೇಗೆ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಭಾಗವತ ಅನ್ನುವ ದೊಡ್ಡ ಗ್ರಂಥ ಇದೊಂದು ದೊಡ್ಡ ಸಂಪತ್ತು. ಇದನ್ನು ಎಂಥವ್ರ ಕೈಗೆ ಹೋಗಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ ಅನ್ನೋದು ನಿರ್ಮತ್ಸರಾಣಾಂ ಸತಾಂ ಅಂತ. ಸತಾಂ ಶಬ್ದದ ಅರ್ಥವೂ ವಿಸ್ತಾರವಾಗಿದೆ ಇರಲಿ. ಹೀಗೆ ಇಂಥ ಅರ್ಹತೆ ಬೇಕು. ನಾವು ಮಹಾಭಾರತದಲ್ಲಿ ಕೇಳ್ತೇವೆ, ಅರ್ಜುನನಿಗೆ ಏಕಲವ್ಯನ ಪ್ರತಿಭೆ ಕಂಡು ಭಾರೀ ಅಸೂಯೆ ಬಂತು ಅಂತ, ಭಾರಿ ಮಾತ್ಸರ್ಯ ಪಟ್ಟನಂತ. ದ್ರೋಣಾಚಾರ್ಯ ಹತ್ರ ಹೋಗಿ ಹೇಳೇ ಬಿಟ್ಟ, ಗುರುಗಳೇ ನೀವು ನನ್ನನ್ನೇ ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನೋಡ್ರಿ ಮತ್ತೆ ಏಕಲವ್ಯ ಹೀಗ್ಯಾಕಾಗಿದ್ದಾನೆ ಅಂತಂದ. ಏಕಲವ್ಯ ಹೀಗ್ಯಾಕಾಗಿದ್ದಾನೆ ಅಂದಾಗ ದ್ರೋಣಾಚಾರ್ಯರು ಹೋಗಿ ಏಕಲವ್ಯನ ಹತ್ರ ಗುರುದಕ್ಷಿಣೆ ಕೊಡು ಅಂತ ಕೇಳಿ ಕೊನೆಗೆ ಅವನ ಬೆರಳನ್ನು ಬೇರೆ ಗುರುದಕ್ಷಿಣೆ ಇಸ್ಕೊಂಡ್ರು ಅಂತ ಕಥೆ. ಇಷ್ಟೆಲ್ಲ ಆದದ್ದು ಯಾರಿಂದ? ಅರ್ಜುನನಿಂದ ತಾನೆ. ಹಾಗಾದರೆ ಅರ್ಜುನನಿಗೆ ಮಾತ್ಸರ್ಯ ದೋಷ ಇತ್ತು, ಅವನು ಭಾಗವತಕ್ಕೆ ಅಧಿಕಾರಿ ಆಗಲಿಲ್ವೇನೋ ಅಂತ ಮಹಾಭಾರತದ ಕಥೆ ಕೇಳಿದವರಿಗೆ ಅನ್ನಿಸ್ತದೆ. ಮಾತ್ಸರ್ಯ ಇಲ್ಲದೇ ಇರೋದು ಅಂತ ಯಾರಿದ್ದಾರೆ? ಒಬ್ಬರಿಗೆ ಒಂದೊಂದು ವಿಷಯದಲ್ಲಿ, ಒಂದಲ್ಲ ಒಂದು ವಿಷಯದಲ್ಲಿ, ಕೆಲವರಿಗೆ ಬಹು ವಿಷಯಗಳಲ್ಲಿ ಮಾತ್ಸರ್ಯ ಕಂಡೇ ಇದೆ. ಪ್ರಸಿದ್ಧ ಉದಾಹರಣೆ ಅರ್ಜುನ ಅಂತ. ನಿರ್ಮತ್ಸರಾಣಾಂ ಸತಾಂ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಸತ್ಸು ಮಾತ್ಸರ್ಯಂ ದೋಷಾಯ. ಸಜ್ಜನರ ವಿಷಯದಲ್ಲಿ ಮಾತ್ಸರ್ಯ ಪಟ್ಟರೆ ದೋಷ ಆಗ್ತದೆ. ಏಕಲವ್ಯ ನಾವು ನೀವು ತಿಳಿದ ಹಾಗೆ ಅವನು ಸಜ್ಜನ ಅಂತ ಅಲ್ಲ. ನಾವು ನೀವು ಸಜ್ಜನ ಅಂತ ಭ್ರಮಿಸಿದ್ದೇವೆ ಇತ್ತೀಚಿನ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಓದಿ. ಆದರೆ ವಾಸ್ತವಿಕ ಬೇರೆಯೇ ಇದೆ, ವಾಸ್ತವ ರೂಪ ಬಹಳ ಬೇರೆಯೇ ಇದೆ. ಅವನು ಸಜ್ಜನ ಅಲ್ಲ. ಹಾಗಾಗಿ ಅವನ ವಿಷಯದಲ್ಲಿ ಅವನಿಗೆ ಬಂದದ್ದು ಮಾತ್ಸರ್ಯ ದೋಷ ಆಗಲಿಲ್ಲ ಅರ್ಜುನನಿಗೆ. ನಿರ್ಮತ್ಸರಾಣಾಂ ಸತಾಂ ಅನ್ನೋ ಅಭಿಪ್ರಾಯ ಬಹಳ ವಿಶೇಷ ಇದೆ. ಸತಾಂ ನಿರ್ಮತ್ಸರಾಣಾಂ ನೋಡಿ ಎಷ್ಟು ವಿಶೇಷ. ಸಜ್ಜನರ ವಿಷಯದಲ್ಲಿ ಮಾತ್ಸರ್ಯ ಬೇಡ, ದುರ್ಜನರ ವಿಷಯದಲ್ಲಿ ಮಾತ್ಸರ್ಯ ದೋಷ ಅಲ್ಲ. ಈ ಉಪಲಕ್ಷಣೆಯ ಎಲ್ಲದಕ್ಕೂ ಅನ್ವಯ ಮಾಡಿಕೊಳ್ಬೇಕು. ಎಲ್ಲ ಕಡೆಯಲ್ಲೂ
ಭಾಗವತ ಒಂದು ಕಡೆ ಹೇಳಿರ್ತದೆ, ಎಲ್ಲ ವಿಷಯದಲ್ಲಿ ತಿಳ್ಕೊಳ್ಬೇಕು ನಾವೇ ಅದನ್ನು. ಸಜ್ಜನರ ವಿಷಯದಲ್ಲಿ ಕೋಪ ಬೇಡ, ಮಾತ್ಸರ್ಯ ಬೇಡ, ಅಸೂಯೆ ಬೇಡ, ಅದು ನಮಗೆ ಏಳಿಗೆ ಕಾರಣ ಆಗ್ತದಂತೆ. ಬೈಗಳುಗಳು ಬೇಡ, ದುರ್ಜನರನ್ನು ಬೈಕೋಬೇಕಂದ್ರೆ. ಹಾಗಾಗಿ ಭಾಗವತ ನಿರ್ಮತ್ಸರಾಣ ಅನ್ನೋದು ಈ ಅಭಿಪ್ರಾಯದಿಂದ ಅಂತ ಹೇಳ್ತಾರೆ ಹಿರಿಯರು. ಹೀಗೆ ಅಧಿಕಾರಿ, ಸಂಬಂಧ, ವಾಚ್ಯವಾಚಕ ಭಾವ, ವಿಷಯ ಭಗವಂತ, ಭಾಗವತದ ಧರ್ಮ, ಪ್ರಯೋಜನ ತಾಪತ್ರಯೋನ್ಮೂಲನ ಹಾಗೂ ಶಿವದ, ಈ ನಾಲ್ಕನ್ನು ಅನುಸಂಧಾನ ಮಾಡಿಸಿ ವ್ಯಾಸರು ತಮ್ಮ ಗ್ರಂಥ ಅನುಬಂಧ ಚತುಷ್ಟಯಯುಕ್ತ ಅಂತ ತೋರಿಸಿದ್ರು. ಈ ಅನುಬಂಧ ಚತುಷ್ಟಯ ತಿಳಿದ್ರೆ ಸಾಕಂತೆ, ಬಹಳ ದೊಡ್ಡ ಫಲ ಇದೆ ಅಂತ. ಭಾಗವತಕ್ಕೆ ವಿಷಯ ಯಾವುದು, ಪ್ರಯೋಜನ ಯಾರು, ಪ್ರಯೋಜನ ಏನು, ಅಧಿಕಾರಿ ಯಾರು, ಸಂಬಂಧ ಯಾವುದು ಅಂತ ತಿಳಿದ್ರೇನೆ ಮಹತ್ ಫಲಂ ಕರೋತೀಶಃ ಅಂತಾರೆ ಭಗವತ್ಪಾದರು. ಬಹಳ ದೊಡ್ಡ ಫಲ ಇದೆ ಅಂತಂತಾರೆ. ಅದನ್ನು ತಿಳಿದ್ವಿ. ಇನ್ನು 12 ಸ್ಕಂಧದಲ್ಲಿರುವಂತಹ ಪ್ರಮುಖವಾದ ಅಂಶಗಳು ಯಾವುದು, ಅದನ್ನು ನಾವು ಅನುಸಂಧಾನ ಮಾಡಬೇಕು. 12 ಸ್ಕಂಧ. ಈ ಅಂಗೈಯಲ್ಲೇನಾದರೂ ನೆಲ್ಲಿಕಾಯಿ ಇದ್ದರೆ ಯಾರಾದರೂ ಅದರ ಬಗ್ಗೆ ವಿವರಣೆ ಕೊಟ್ಟೇ ಕೊಡ್ತಾರೆ. ಅಂಗೈಯಲ್ಲಿ ನೆಲ್ಲಿಕಾಯಿ ಅಂತಿರ್ತಾರಲ್ಲ, ಹಾಗೆ ಭಾಗವತವನ್ನು ಅಂಗೈಯಲ್ಲಿ ನೋಡುವಂತೆ 12 ಸ್ಕಂಧ, ನೆಲ್ಲಿಕಾಯಿಯಲ್ಲಿ 12 ಭಾಗಗಳಿದ್ದ ಹಾಗೆ ನಾವು ಭಾಗವತವನ್ನು ನೋಡಿಬಿಡಬೇಕು. ಆವಾಗ ಭಾಳ ಸುಲಭ, ಎಲ್ಲಿ ಹೋದರೂ ಭಾಗವತದಲ್ಲಿ ಇದಿದೆ ಅಂತ ಚಿಂತನೆ ಬರ್ತಾ ಇರ್ತದೆ. ನೋಡಿ, 12 ಸ್ಕಂಧಗಳಲ್ಲಿ ಮೊದಲನೇ ಸ್ಕಂಧದಿಂದ ಏನು ವಿಷಯಗಳನ್ನು ಹೇಳ್ತಾ ಬರ್ತಾರೆ. ಮೊದಲನೇ ಸ್ಕಂಧದ ಸಾರ ಏನು? ಭಾಗವತದ ಮೊದಲನೇ ಸ್ಕಂಧದ ಸಾರ ಭೀಷ್ಮಸ್ತವರಾಜ, ಕುಂತಿ ಸ್ತೋತ್ರ, ಪರೀಕ್ಷಿದ್ರಾಜನ ಉತ್ಪತ್ತಿ, ಕಲಿಯನ್ನು ನಿಗ್ರಹಿಸಿದ ಕಥೆ, ಶಾಪವೃಂದ ವೃತ್ತಾಂತ. ಶಮೀಕರ ಮಗ ಶೃಂಗಿ ಅವನಿಗೆ ಶಾಪ ಕೊಟ್ಟದ್ದು ವೃತ್ತಾಂತ. ಇಷ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಭಾಗವತದ ಮೊದಲನೇ ಸ್ಕಂಧ ಆಯಿತು ಅಂತ ಅರ್ಥ. ಎರಡನೇ ಸ್ಕಂಧದ ಸಾರ ಏನು? ಬ್ರಹ್ಮ ನಾರದರ ಸಂವಾದ, ಸೃಷ್ಟಿ, ವಿಶೇಷವಾದ ಸೃಷ್ಟಿಯ ಮಹಿಮೆ, ವಿರಾಟ್ ರೂಪದ ಧ್ಯಾನ. ಇಷ್ಟನ್ನು ತಲೆಯಲ್ಲಿಟ್ಟುಕೊಂಡ್ರೆ ಎರಡನೇ ಸ್ಕಂಧ ಅಂತ ಅರ್ಥ. ಮೂರನೇ ಸ್ಕಂಧ ಉದ್ಧವ ಮತ್ತು ವಿದುರನ ಸಂವಾದ, ಸೃಷ್ಟಿಯ ಬಗ್ಗೆ ಮತ್ತಷ್ಟು ವಿಶೇಷ ಮಾಹಿತಿ, ವರಾಹ ಅವತಾರದ ಮಹಿಮೆ, ಕರ್ದಮ ದೇವಹೂತಿಯರ ತಪಸ್ಸು, ಕಪಿಲನ ಉತ್ಪತ್ತಿ, ಕಪಿಲನ ಬಾಯಲ್ಲಿ ದೇವಹೂತಿ ತಾಯಿಗೆ ಮಾಡಿದ ಉಪದೇಶ. ಇಷ್ಟನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡ್ರೆ ಮೂರನೇ ಸ್ಕಂಧ ಆಯಿತು ಅಂತ ಅರ್ಥ. ನಾಲ್ಕನೇ ಸ್ಕಂಧದಲ್ಲಿ ಭಗವಂತನ ಮಹಿಮೆಗಳನ್ನು ಮತ್ತಷ್ಟು ವಿಸ್ತಾರ ಮಾಡ್ತಾ, ಧ್ರುವ ಅಂತ ಒಬ್ಬ ಸಣ್ಣ ವಯಸ್ಸು, 5ನೇ ವಯಸ್ಸಿನ ಭಕ್ತ ದೇವರನ್ನು ಕಂಡ ಮಹಿಮೆ, ದಕ್ಷಾಧ್ವರ ಧ್ವಂಸ, ಪೃಥುಚಕ್ರವರ್ತಿಯ ಕಥೆ, ಪುರಂಜನನ ಚರಿತ್ರೆ, ಪುರಂಜನೋಪಾಖ್ಯಾನ. ಇಷ್ಟನ್ನು ನೆನಪಿಟ್ಟುಕೊಂಡ್ರೆ 4ನೇ ಸ್ಕಂಧ ಅಂತ ಅರ್ಥ. 5ನೇ ಸ್ಕಂದ ಶ್ರೀಮದ್ ಭಾಗವತ ಅಂದರೆ ಪ್ರಿಯವ್ರತ ಅಂತ ಒಬ್ಬ ರಾಜನ ಚರಿತ್ರೆ, ಪ್ರಿಯವ್ರತನ ಉಪಾಖ್ಯಾನ, ಋಷಭದೇವನ ಬಾಯಲ್ಲಿ ಬಂದ ಋಷಭಗೀತೆ, ಭರತನ ಜನ್ಮಾಂತರದ ಕಥೆಗಳು, ಭರತನಿಗೆ ಜಿಂಕೆ ಜನ್ಮ ಮತ್ತೆ ಪುನಃ ಮನುಷ್ಯ ಜನ್ಮ ಅನ್ನುವ ಕಥೆ, ಜನ್ಮಾಂತರದ ಕಥೆ. ಭರತ ತನ್ನ ಆಪ್ತನಾಗಿ ಬಂದು ಕೇಳಿಕೊಂಡ ರಹುಗುಣ ರಾಜನಿಗೆ ಮಾಡಿದಂತಹ ತತ್ವೋಪದೇಶ, ಭೂಗೋಳ ಖಗೋಲದ ವರ್ಣನೆ, ನರಕಗಳ ವಿಸ್ತಾರ. ಇಷ್ಟನ್ನು ತಿಳ್ಕೊಂಡ್ರೆ 5ನೇ ಸ್ಕಂಧ ಅಂತ ಅರ್ಥ. 6ನೇ ಸ್ಕಂದ ಶ್ರೀಮದ್ ಭಾಗವತ ಭಗವನ್ನಾಮದ ಮಹಿಮೆ, ಭಗವನ್ನಾಮ ಸ್ಮರಣೆ ಮಹಿಮೆ. ನಿರಂತರ ಭಗವಂತನ ನಾಮ ಹೇಳಬೇಕಂತ ನಾವು ಈ ಯಾತ್ರೆಯಲ್ಲಿ ಅದನ್ನು ಸಂಕಲ್ಪ ಮಾಡಬೇಕು. ಇವತ್ತಿನಿಂದ ಪ್ರಾರಂಭ. ನಮ್ಮ ಮನಸ್ಸಿನೊಳಗೆ ಒಂದು ಕ್ಷಣವೂ ಬಿಡದೇನೆ ಒಂದು ಯಾವುದಾದ್ರೂ ನಾಮವನ್ನು ಹೇಳಲಿಕ್ಕೆ ಸಂಕಲ್ಪ ಮಾಡಿರಿ. ಒಂದು ನಾಮ, ಹರಿ, ಗೋವಿಂದ, ನಾರಾಯಣ, ಅಚ್ಯುತ, ಅನಂತ, ರಾಮ, ಶ್ರೀನಿವಾಸ, ಯಾವುದಾದ್ರೂ ಒಂದು ನಾಮ. ನಾನು ಪ್ರತ್ಯೇಕ ಇದೇ ನಾಮ ಹೇಳ್ರಿ ಅಂತ ಒತ್ತಾಯ ಮಾಡಲ್ಲ.
ಹರಿವಿಠಲ ಹರಿವಿಠಲ ಸಲಹೆನೂತ ಅಂತ ಜಗನ್ನಾಥದಾಸರು ಅಂತಾರೆ. ಯಾವುದಾದ್ರೂ ಒಂದು ನಾಮ ಇಟ್ಟುಕೊಳ್ರಿ. ನಾವು ಈ ದೇವಭೂಮಿಯಲ್ಲಿ ಮಾಯಾಪುರಿ ಕ್ಷೇತ್ರದಲ್ಲಿ ಜನ್ಮಾಂತರದ ಪುಣ್ಯದಿಂದ ಇಂಥ ಕ್ಷೇತ್ರಗಳಿಗೆ ಬಂದಾಗ ಒಂದಿಷ್ಟು ಪಾಪಗಳನ್ನು ಕಳೆದುಕೊಂಡು ಸಾಧ್ಯವಾದಷ್ಟು ಮನಃಶುದ್ಧ ಮಾಡಿಕೊಳ್ಳಿಕ್ಕೆ ಇದೊಂದೇ ಉಪಾಯ. ಇಲ್ಲಿ ಅದು ಏನಾಗ್ತದೋ ಬಿಡ್ತದೋ, ಹರಿನಾಮ ಅಂತೂ ಒಂದು ಕ್ಷಣವೂ ಬಿಡದೇನೆ ಹೇಳಿ ಮನೆಗೆ ವಾಪಸ್ ಬಂದೆ ಅಂತ ಆಗ್ಬೇಕಂತ. ಅದು ನಮ್ಮನ್ನು ಬದಲಾವಣೆ ಮಾಡ್ತದೆ. ಹರಿನಾಮ ಸ್ಮರಣೆಗೆ ಅಷ್ಟು ಮಹತ್ವ ಇದೆ. ಅದನ್ನು ಅಜಾಮಿಳ ಉಪಾಖ್ಯಾನದಲ್ಲಿ ತಿಳಿಸ್ತಾರೆ. ಅವನಿಗೆ ಉದ್ಧಾರ ಆದದ್ದು ಇದೇ ಹರಿದ್ವಾರದಲ್ಲಿ. ಇಲ್ಲಿ ಕನ್ಖನ್ ಅಂತ ಒಂದು ಕ್ಷೇತ್ರ ಇದೆ. ಇಲ್ಲಿ ಅದು ಬಡೆ ಹನುಮಾನ್ ಮಂದಿರ ಆದ ಜಾಗ ಕನ್ಖನ್ ಅಂತ. ಅದು ಅಜಾಮಿಳ ಇದ್ದಂತಹ ಜಾಗ. ಅಲ್ಲಿ ಅಜಾಮಿಳ ಇದ್ದಂತಹದ್ದಲ್ಲ, ಅಜಾಮಿಳ ಕೊನೆಗಾಲದಲ್ಲಿ ಬಂದು ಗಂಗೆಯಲ್ಲಿ ಮಿಂದು ದೇಹ ಬಿಟ್ಟ ಜಾಗ ಅಂತ. ಇದು ಹರಿದ್ವಾರ ಕ್ಷೇತ್ರ. ಹಾಗಾಗಿ ಹರಿದ್ವಾರ ಅಂದರೆ ಸಾಧಾರಣ ಅಲ್ಲ. ಇದು ಅಜಾಮಿಳನಿಗೆ ಮುಕ್ತಿ ಕೊಟ್ಟ ಕ್ಷೇತ್ರ ಇದು. ಅಜಾಮಿಳನ ಕಥೆ ಭಾಗವತದ 6ನೇ ಸ್ಕಂದದಲ್ಲಿ ವಿಶೇಷವಾಗಿ ಮೂಡಿ ಬಂದಿದೆ. ನಾರಾಯಣ ವರ್ಮ ಅಂತ ಒಂದು ಸ್ತೋತ್ರದ ಮಹಿಮೆಯನ್ನು, ನಾರಾಯಣ ವರ್ಮದ ಸ್ತೋತ್ರದ ಕಥೆಯನ್ನು ಹೇಳ್ತಾರೆ 6ನೇ ಸ್ಕಂದ. ಶಬಲಾಶ್ವ ಹರಿಯೇಶ್ವರಿಗೆ ನಾರದರು ಮಾಡಿದ ಆಧ್ಯಾತ್ಮಿಕ ಪ್ರಶ್ನೆ, ಅವರು ಕೊಟ್ಟಂಥ ಉತ್ತರ, ಇದನ್ನು ಒಳಗೊಂಡು 6ನೇ ಸ್ಕಂದ ಬಂದಿದೆ. 7ನೇ ಸ್ಕಂದದಲ್ಲಿ ಭಗವಂತ ವಿಷಮನಲ್ಲ, ಅವನು ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ. ಪರಮಾತ್ಮನಲ್ಲಿ ಯಾವತ್ತೂ ನಮಗೆ ಈ ದೋಷ ಚಿಂತನೆ ಬರಲೇಬಾರ್ದಂತೆ. ಅಪ್ಪಿ ತಪ್ಪಿ ಭಗವಂತ ವಿಷಮ ಅನ್ನೋ ಭಾವ ಎಂದೂ ಬರಬಾರ್ದು. ಅದು ಕಳೀಲಿಕ್ಕೋಸ್ಕರವಾಗಿ ಪ್ರಾರಂಭದ ಹಂತದಲ್ಲಿ 7ನೇ ಸ್ಕಂಧ ಭಗವಂತನ ಸಮತ್ವವನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಆಮೇಲೆ ಪ್ರಹ್ಲಾದ, ಹಿರಣ್ಯಕಶ್ಯಪು, ಲಕ್ಷ್ಮೀ ನರಸಿಂಹ. ಹಿರಣ್ಯಕಶ್ಯಪುನನ್ನು ನರಸಿಂಹ ಸಂಹಾರ ಮಾಡಿದ್ದು, ಪ್ರಹ್ಲಾದನನ್ನು ಅನುಗ್ರಹಿಸಿದ್ದು, ಪ್ರಹ್ಲಾದನ ಗುರುಕುಲ ವಾಸದಲ್ಲಿ ಆತ ಮಾಡಿದಂಥ ಅಸುರ ಬಾಲಕರಿಗೆ ಉಪದೇಶ, ಇದನ್ನು ಒಳಗೊಂಡು 7ನೇ ಸ್ಕಂದ ಬರ್ತದೆ. 8ನೇ ಸ್ಕಂದ ಶ್ರೀಮದ್ ಭಾಗವತ 14 ಮನ್ವಂತರಗಳ ಮಹಿಮೆ. ಭಾಗವತ ಪುರಾಣ ಆದ್ದರಿಂದ ಪುರಾಣಗಳಲ್ಲಿ ಮನ್ವಂತರದ ಮಹಿಮೆ ಇರಲೇಬೇಕು ಅಂತಿದೆ. ಮನ್ವಂತರ, ವಂಶ, ಸರ್ಗ, ಪ್ರತಿಸರ್ಗ ಇವೆಲ್ಲ ಪುರಾಣ ಲಕ್ಷಣಗಳಲ್ಲಿ ಸೇರ್ತದೆ. ಹಾಗಾಗಿ 14 ಮನ್ವಂತರಗಳಲ್ಲಿಯೂ ಭಗವಂತ ಒಂದೊಂದು ಭಕ್ತ ವತ್ಸಲನಾಗಿ ಭಕ್ತಾಪರಾಧ ಸಹಿಷ್ಣು, ಭಕ್ತರ ಮೇಲೆ ಕರುಣೆಯಿಂದ ಅವತಾರ ಮಾಡ್ತಾನೆ. ಅವನೇ ವಿಭು, ಸತ್ಯಸೇನ. ಆ ಭಗವಂತನ ಅವತಾರ ಯಜ್ಞ, ಸ್ವಯಂಭುವ ಮನ್ವಂತರ, ಸ್ವಾರೋಚಿಷ, ಉತ್ತಮ. ತಾಪಸ ಮನ್ವಂತರದಲ್ಲಿ ಹರಿ, ರೈವತ ಮನ್ವಂತರದಲ್ಲಿ ವೈಕುಂಠ, ಚಾಕ್ಷುಷ ಮನ್ವಂತರದಲ್ಲಿ ಸಂಧಿಕಾಲದಲ್ಲಿ ಮತ್ಸ್ಯ, ಅಜಿತ, ವೈವಸ್ವತ ಮನ್ವಂತರದಲ್ಲಿ ವಾಮನ. ಹೀಗೆಲ್ಲ ಭಗವಂತನ ಅವತಾರಗಳ ಮಹಿಮೆ ಹೇಳ್ತಾರೆ. ಇದು 8ನೇ ಸ್ಕಂಧ. 9ನೇ ಸ್ಕಂದದಲ್ಲಿ ರಾಮಾವತಾರ, ಸೂರ್ಯ ಚಂದ್ರವಂಶದಲ್ಲಿ ಬಂದ ಹರಿಭಕ್ತರ ಕಥೆ, ಅದನ್ನು ವಿವರಣೆ ಮಾಡ್ತಾರೆ. 10ನೇ ಸ್ಕಂದ ಕೃಷ್ಣನಿಗೆ ಮೀಸಲು ಮಾಡಿದ್ದಾರೆ. ಬಹಳ ದೀರ್ಘವಾಗಿ ಹೇಳಿದ್ದಾರೆ ವ್ಯಾಸರು. ಯಾಕಂದರೆ ಕಲಿಯುಗದಲ್ಲಿ ಭಗವಂತ ಕೃಷ್ಣ ತನ್ನ ಮಹಿಮೆ ಎಷ್ಟು ಪ್ರಕಟಗೊಳಿಸಿದಾನೆ ಅದನ್ನು ಸ್ಮರಣೆ ಮಾಡಿಕೊಂಡು ಸಜ್ಜನರು ಕಲಿಯ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ 10ನೇ ಸ್ಕಂದ ಎಲ್ಲ ಕೃಷ್ಣಾವತಾರ. ಕೃಷ್ಣಾವತಾರದ ಶಕೆ ಇನ್ನೂ ಇದೆ ನಮ್ಮ ಕಾಲದಲ್ಲೂ. ಅದಕ್ಕೆ ಭಾಗವತ ಪುರಾಣ ಓದ್ತಿದ್ದೇವೆ ನಾವೆಲ್ಲ, ಕೇಳುವಂತಾಗಿದೆ. ಅವನು ಏನು ಹೇಳ್ದ, ಅವನು ಹೇಗಿದ್ದ, ಅವನು ಇದ್ದದ್ದೂ ಸರಿ, ನಡೆದದ್ದೂ ಸರಿ, ಅವೆಲ್ಲ ಎಷ್ಟು ಅದ್ಭುತ ಅಂತ ತಲೆಗೆ ತಂದುಕೊಂಡ್ರೆ ಸಾಕು, ಮನಸ್ಸಿನಲ್ಲಿ ತಂದುಕೊಂಡ್ರೆ ಏನು ಕೃಷ್ಣ, ಏನು ಅದ್ಭುತ ಅಂತ. ಆ ಕೃಷ್ಣಾವತಾರದ ಚರಿತ್ರೆ. 11ನೇ ಸ್ಕಂದದಲ್ಲಿ ವಸುದೇವನಿಗೆ ನಾರದರು ಮಾಡಿದಂಥ ಉಪದೇಶ, ಅದಕ್ಕೆ ಜಾಯಂತಿಯ ಉಪಾಖ್ಯಾನ ಅಂತಾರೆ. 9 ಜನ ಜಾಯಂತಿಯರು ಭಾಗವತ ಧರ್ಮಗಳ ಬಗ್ಗೆ ವಿಸ್ತಾರ ಮಾಹಿತಿಯನ್ನು ಕೊಡ್ತಾರೆ. ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ ಉದ್ಧವ ಗೀತ 11ನೇ ಸ್ಕಂದದಲ್ಲಿ ಪ್ರಮುಖ ಘಟ್ಟಗಳಲ್ಲಿ ಇದು ಬರ್ತದೆ. 12ನೇ ಸ್ಕಂದದಲ್ಲಿ ಬುದ್ಧಾವತಾರ, ಕಲ್ಕಿ ಅವತಾರದ ಬಗ್ಗೆ ಹೇಳಿ ಭಾಗವತವನ್ನು ಶುಕಮುನಿಗಳು ವ್ಯಾಸರಿಂದ ಕೇಳಿದ್ದನ್ನು ಪರೀಕ್ಷಿತನಿಗೆ ಹೇಳಿದ್ದು. ಅದೇ ಭಾಗವತವನ್ನೇ ಪರೀಕ್ಷಿತನಿಗೆ ಹೇಳುವಾಗ ಸೂತರು ಕುಳಿತಿದ್ರಂತೆ ಶುಕಾಚಾರ್ಯರ ಹತ್ರ ಕೇಳಲಿಕ್ಕೆ. ಆ ಸೂತರೇ ನೈಮಿಷಾರಣ್ಯಕ್ಕೆ ಬಂದು ಭಾಗವತವನ್ನು ಮುಂದುವರಿಸಿ ಅಂದರೆ ಅದನ್ನೇ ವಿವರಣೆ ಮಾಡಿದರು. ಕೊನೆಗೆ ಮಾರ್ಕಾಂಡೇಯರ ಕಥೆಯನ್ನು ಹೇಳೋದ್ರ ಮೂಲಕ
12 ಸ್ಕಂದ ಶ್ರೀಮದ್ ಭಾಗವತವನ್ನು ಮುಕ್ತಾಯ ಮಾಡ್ತಾರೆ. ಇವತ್ತು ಪ್ರಾರಂಭದ ದಿನ ಆದ್ದರಿಂದ ವಾರ್ತೆಗಳು ಮುಖ್ಯಾಂಶ ಕೇಳಿದ್ದೇವೆ. ನಾಳೆಯಿಂದ ವಾರ್ತೆಗಳ ವಿವರಣೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಮದ್ ಭಾಗವತದ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ಯಾವ ಸಮಯಕ್ಕೆ ಮಾಡ್ಬೋದು? 9:30ಗೆ